ಹಲೋ ಎವ್ರಿವನ್. ಇಂಡಿಯನ್ ಸೊಸೈಟಿ ಫೇಸ್ 1 ಇದರ 2ನೇ ಚಾಪ್ಟರ್ನ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ವಿಷಯ ಹೇಳಬೇಕು. ಹಿಂದಿನ ಚಾಪ್ಟರ್ 1 ಇತ್ತಲ್ವ, ಅದರದ್ದು ಕನ್ನಡ ನೋಟ್ಸ್ ನಾನು ಏನು ಡಿಸ್ಪ್ಲೇ ಮಾಡಿದ್ದೆ, ಅದಾದಮೇಲೆ ಅದನ್ನು ಮಾಡಿಫೈ ಮಾಡಿದ್ದೇನೆ. ಇನ್ನೂ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೂ ಕೆಲವು ಪಾಯಿಂಟ್ಗಳನ್ನು ಎಕ್ಸ್ಟ್ರಾ ಸೇರಿಸಿದ್ದೇನೆ. ಅಲ್ಲಿ ಅದರ ಲಿಂಕನ್ನು ಸಹ ಅಲ್ಲಿ ಡಿಸ್ಕ್ರಿಪ್ಷನ್ಗೆ ಹಾಕಿದ್ದೇನೆ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದ್ರ ಜೊತೆ ಅದನ್ನು ಸೇರಿಸಿದ್ದೇನೆ. ಸೊ ಇಲ್ಲೇನು ತೋರಿಸಿದ್ದೆ ಲಾಸ್ಟಲ್ಲಿ ನೀವು ಬರ್ಕೊಳ್ಳಿ ಅಂತ ಏನು ಹೇಳಿದ್ದೆ, ಸ್ವಲ್ಪ ಮಾಡಿಫೈ ಮಾಡಿರಬಹುದು. ಹಾಗಾಗಿ ಹೇಳಿರೋದೊಂದು ಅಲ್ಲಿ ಬೇರೆ ಥರ ಇದೆ ಅಂತ ನಿಮ್ಗೆ ಅನಿಸ್ಬಹುದು. ಹಾಗಾಗಿ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಾನೇ ಆಮೇಲೆ ಮಾಡಿಫೈ ಮಾಡಿ ಅಲ್ಲಿ ಕೊಟ್ಟಿದ್ದೇನೆ. ಸೊ ಇವತ್ತಿನ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆ ಅಥವಾ ಹಿಂದಿನ ಚಾಪ್ಟರ್ ಅದರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬಹುದು. ಏನಾದರೂ ಡೌಟ್ಗಳಿದ್ದರೆ ತಿಳಿಸಿ. ಆದರೆ ಕೆಲವೊಂದು ಡೌಟ್ಗಳು ಕ್ಲಿಯರ್ ಆಗಲಿಕ್ಕೆ ಟೈಮ್ ಬೇಕು. ಕೆಲವೊಂದು ಚಾಪ್ಟರ್ಗಳು ಮುಗಿದ ಮೇಲೆ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ. 2ನೇದು ಚಾಪ್ಟರ್ ಇದು, ಹ್ಯೂಮನ್ಸ್ ಆರ್ ಬಾರ್ನ್ ಬಯಾಲಜಿಕಲ್ ಬಿಕಮ್ ಸೋಷಿಯಲ್. ಹುಡ್ತಾ ಜೈವಿಕ ಜೀವಿ ಅಥವಾ ಬಯಾಲಜಿಕಲ್ ಬೀಯಿಂಗ್ ಆಗಿದ್ದವರು ನಾವು ಸೋಷಿಯಲ್ ಆದ್ವಿ. ಇವತ್ತು ಸಹ ಒಂದು ಮಗು ಆಸ್ಪತ್ರೆಯಲ್ಲಿ ಜನಿಸಿದೆ, ಜನನ ಪಡ್ಕೊಂಡಿದೆ, ಜನಿಸ್ತಿದೆ. ಆದರೆ ಆ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲ, ಮನುಷ್ಯರು. ಕೆಲವು ರೋಬೋಟ್ಗಳಿದೆ. ರೋಬೋಟ್ಸ್ ಏನು ಮಾಡುತ್ತೆ, ಮಗುವಿಗೆ ಸಮಯಕ್ಕೆ ತಕ್ಕ ಹಾಗೆ ಬಂದು ಊಟ ಮಾಡಿಸುತ್ತೆ, ಬಾಯಲ್ಲಿ ಏನು ಆಹಾರವನ್ನು ಹಾಕುತ್ತೆ. ಆಮೇಲೆ ಮತ್ಯಾವ ಮಾತುಕತೆ ಇಲ್ಲ, ಯಾವುದೇ ಮಾತುಕತೆ ಇಲ್ಲ. ಮಗುವಿಗೆ ಆಹಾರ ಕೊಡುತ್ತೆ, ನೀರು ಕೊಡುತ್ತೆ. ಮಗು ಹೆಲ್ದಿ ಆಗಿರೋ ಥರ ನೋಡ್ಕೊಳ್ಳಿಕ್ಕೆ ರೋಬೋಟ್ಗಳಿದೆ. ಅಲ್ಲಿ ರೋಬೋಟ್ಗಳಿದೆ, ತಾಯಿ ಇಲ್ಲ, ಮತ್ತು ಯಾರು ಆ ಮಗುವನ್ನು ಕರೀತಾ ಇಲ್ಲ, ಮತ್ತು ಮಗು ಯಾವುದೇ ಜನರ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಹಾಗಾದ್ರೆ ಏನಾಗಬಹುದು ಆ ಪರಿಸ್ಥಿತಿಯಲ್ಲಿ? ನೋಡಿ, ಚೈಲ್ಡ್ ಮೇ ಗ್ರೋ ಇನ್ ಹೈಟ್ ಅಲ್ವಾ? ಹೌದು, ಮಗು ಬೆಳಿಬಹುದು, ಚೆನ್ನಾಗಿ ಅದರ ದೇಹ ದಷ್ಟಪುಷ್ಟ ಆಗಬಹುದು, ಆರ್ಗನ್ಸ್ಗಳೆಲ್ಲ ಕರೆಕ್ಟಾಗಿ ಫಂಕ್ಷನ್ ಮಾಡಬಹುದು. ಆದರೆ ಅದು ಒಂದು ಸಂಪೂರ್ಣ ಅಥವಾ ಪರಿಪೂರ್ಣ ವ್ಯಕ್ತಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಸಂದರ್ಭದಲ್ಲಿ ನಾವು ನಿನ್ನೆ ಸಹ ನೋಡಿದ್ವಿ, ಇವತ್ತು ನೋಡ್ತಾ ಇದ್ದೀವಿ. ಎಷ್ಟೋ ಸಾರಿ ಸಮಾಜ ಅಂತಂದರೆ ರೋಡು, ಮಾರ್ಕೆಟು, ಲಾ, ಫೆಸ್ಟಿವಲ್ಸು, ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದ್ಕೊಳ್ತೀವಿ. ಅಂದರೆ ನಿಜವಾಗಲೂ ಸಮಾಜ ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥ ಒಂದು ಶಾಲೆ ಅಥವಾ ಒಂದು ಫ್ಯಾಕ್ಟ್ರಿ, ಒಂದು ವರ್ಕ್ಶಾಪ್, ಆ ರೀತಿ ನಾವು ಹೇಳ್ಬೋದು. ಯಾಕಂದರೆ ನಾವ್ಯಾರು ಹುಟ್ಟುತ್ತಾನೆ ಪರಿಪೂರ್ಣ ವ್ಯಕ್ತಿಗಳಾಗಿ ಎಲ್ಲವನ್ನು ತಿಳ್ಕೊಂಡ ಸರ್ವಜ್ಞರಾಗೇನು ಹುಟ್ಟಲಿಲ್ಲ. ನಮಗೆ ಬೇರೆ ಪ್ರಾಣಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಹಿಂದಿನ ವಿಡಿಯೋದಲ್ಲೂ ಎಕ್ಸಾಂಪಲ್ ಕೊಟ್ಟಿದ್ದೆ. ಪ್ರಾಣಿಗಳಿಗೆ ಬಹಳ ಬೇಗ ಸುತ್ತಮುತ್ತಲೂ ಇರುವಂಥ ವಾತಾವರಣ, ತಾನೇನು ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಬಹಳ ಬೇಗ ಗೊತ್ತಾಗುತ್ತೆ. ಬರ್ಡ್ಸ್ ಇರಬಹುದು, ಯಾವುದೇ ಒಂದು ಪ್ರಾಣಿ ಇರಬಹುದು, ಬಹಳ ಬೇಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಯಾವುದೇ ಕ್ಲಾಸ್ ರೂಮಿಗೆ ಹೋಗಿಲ್ಲ ಅಲ್ವಾ, ಅಥವಾ ಯಾವುದೇ ಟೀಚರ್ ಇಲ್ಲ ಅಲ್ಲಿ, ಹೇಗೆ ಗೂಡು ಕಟ್ಟಬೇಕು, ಹೇಗೆ ಜೀವನವನ್ನು ಸಾಗಿಸಬೇಕು ಅನ್ನೋದ್ರ ಬಗ್ಗೆ ಪ್ರಾಣಿಗಳಿಗೆ ಹೇಳ್ಕೊಟ್ಟವ್ರು ಯಾರೂ ಇಲ್ಲ. ನೇಚರ್ ಅಂಥ ಪ್ರಾಣಿಗಳಿಗೆ ಮತ್ತೆ ಕೆಲವು ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿದೆ. ಆದರೆ ಮನುಷ್ಯರು ಬಹಳ ಡಿಫ್ರೆಂಟ್. ಮನುಷ್ಯರಿಗೆ ಸಾಮರ್ಥ್ಯ ತುಂಬ ಇರುತ್ತೆ. ಹುಟ್ಟುತ್ತಾ ನೋಡಿ, ಒಂದು ಮಗು ತುಂಬ ಇಮ್ಮೆನ್ಸ್ ಪೊಟೆನ್ಷಿಯಲ್ ತನ್ನ ಜೊತೆ ಇಟ್ಕೊಂಡು ಬಂದಿರುತ್ತೆ. ಪ್ರಿಪರೇಷನ್ ಏನೋ ಜಾಸ್ತಿ ಇರೋದಿಲ್ಲ. ಹುಟ್ಟಿದ ಮಗುವನ್ನು ನೀವು ನೋಡಿದರೆ ಗೊತ್ತಿರುತ್ತೆ, ಅಲ್ಲ, ಚಿಕ್ಕ ಮಗು ಅಥವಾ ಕಣ್ಣು ಇನ್ನೂ ಸಹ ಸರಿಯಾಗಿ ಬಿಟ್ಟಿರೋದಿಲ್ಲ. ಆ ಮಗುವಿಗೆ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ನಗುತ್ತೆ, ಅಳುತ್ತೆ, ನಿಧಾನವಾಗಿ ಒಂದೊಂದೇ ಕಲಿತಾ ಹೋಗುತ್ತೆ. ಆದರೆ ಅಷ್ಟು ಸುಲಭವಾಗಿ ಭಾಷೆ ಬರೋದಿಲ್ಲ. ಹೇಗಿರಬೇಕು, ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು, ರೂಲ್ಸ್ ಗೊತ್ತಿರೋದಿಲ್ಲ. ಎಮೋಷನ್ಗಳನ್ನು ಹೇಗೆ ರೆಗ್ಯುಲೇಟ್ ಮಾಡ್ಕೋಬೇಕು ಗೊತ್ತಿರೋದಿಲ್ಲ. ಡ್ಯೂಟಿ ಅಂತಂದ್ರೆ ಏನು, ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಕೋಆಪರೇಟ್ ಮಾಡಬೇಕು ಅಥವಾ ಹೇಗೆ ನಾವು ಬದುಕಬೇಕು, ಐಡೆಂಟಿಟಿ ಅಂತಂದ್ರೆ ಏನು, ತಾನು ಯಾರು ಅನ್ನೋದ್ರ ಬಗ್ಗೆ ಆ ಮಗುವಿಗೆ ಗೊತ್ತಿರೋದಿಲ್ಲ. ಎಲ್ಲ ನಿಧಾನವಾಗಿ ಕಲ್ಟಿವೇಟ್ ಆಗೋದು ಯಾವಾಗ? ಇಯರ್ಸ್ ಆಫ್ ಇಂಟರಾಕ್ಷನ್, ಎಷ್ಟೋ ವರ್ಷಗಳ ಇಂಟರಾಕ್ಷನ್ ಆಧಾರದ ಮೇಲೆ. ಮಗು ತನ್ನ ಸುತ್ತಮುತ್ತಲಿನ ಸಮಾಜ, ತಂದೆ ತಾಯಿ, ವ್ಯಕ್ತಿಗಳು, ಶಾಲೆ, ಗುರು, ಹಿರಿಯರು, ಇವರನ್ನೆಲ್ಲ ನೋಡಿಕೊಂಡು ಇಂಟರಾಕ್ಷನ್ ಮೂಲಕ ಕಲಿಯುತ್ತೆ. ಹಾಗಾಗಿ
ಏನು ಹೇಳ್ತಾರೆ, ಹ್ಯೂಮನ್ಸ್ ಆರ್ ಬಯಾಲಜಿಕಲಿ ಬಾರ್ನ್, ಸೋಷಿಯಲಿ ಡೆವಲಪ್ಡ್. ತತ್ವ ಹಿಂದಿನ ಒಂದು ವಿಡಿಯೋದಲ್ಲೂ ನಾವು ಡಿಸ್ಕಸ್ ಮಾಡಿದ್ದೀವಿ. ನಾವು ಜೈವಿಕವಾಗಿ ಹುಟ್ಟಿರಬಹುದು, ಅಂದರೆ ಸಾಮಾಜಿಕವಾಗಿ ಡೆವಲಪ್ ಆಗಿರೋರು. ಬಯಾಲಜಿಯಿಂದ ನಮಗೆ ಲೈಫ್ ಸಿಕ್ಕಿರಬಹುದು, ಆದರೆ ಸೊಸೈಟಿ ನಾವು ಹೇಗೆ ಬದುಕಬೇಕು ಅಂತ ಕಲಿಸುತ್ತೆ. ಯಾವುದೇ ಮಗು ಮುಂದೆ ಒಂದು ಸಮಾಜದ ಭಾಗ ಆಗಬೇಕು ಅಂತಂದರೆ, ಅಥವಾ ಬಿಕಮ್ ಮೆಂಬರ್ ಆಫ್ ಎನಿ ಕಮ್ಯುನಿಟಿ, ಏನು ಮಾಡಬೇಕು? ಆ ಮಗು ಸಾವಿರಾರು ವಿಷಯಗಳನ್ನು ಕಲಿಬೇಕು. ನಮಗೆಲ್ಲ ಈಗ ನಿಜವಾಗ್ಲೂ ಇಷ್ಟೆಲ್ಲ ವಿಷಯ ಕಲ್ತುವ ನಾವು ಅನ್ನೋದೇ ಆಶ್ಚರ್ಯ ಆಗ್ಬಿಡುತ್ತೆ ಅಲ್ವಾ. ನಮಗೆ ನೀವು ನೋಡಿ, ನೆನಪು ಮಾಡ್ಕೊಳ್ಳಿ, ಚಿಕ್ಕ ವಯಸ್ಸು ಅಂತಂದರೆ ಎಲ್ಲಿ ತನಕ ಹೋಗ್ತೀರಿ ನೀವು? ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳಿ ಅಂತಂದರೆ ಎಷ್ಟು ಹಳೆಯ ಕಾಲಕ್ಕೆ ಹೋಗ್ಬೋದು? 4 ವರ್ಷ, 5 ವರ್ಷ, ಅಥವಾ ಕೆಲವರಿಗೆ 3.5 ವರ್ಷ, ಇಷ್ಟರ ತನಕ ನೆನಪಿರಬಹುದು. ಅದಕ್ಕಿಂತ ಮೊದಲು ಏನಾಗಿತ್ತು, ನಾವು ಹುಟ್ಟಿದ್ವಾ, ನಿಜವಾಗ್ಲೂ ಇದ್ವಾ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಕೆಲವರಿಗೆ ನೆನಪಿರಬಹುದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು 3-4 ವರ್ಷದ ನಂತರ ನಮಗೆ ನಿಜವಾಗಲೂ ಒಂದು ನೆನಪು, ಅಥವಾ ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅನ್ನೋದೆಲ್ಲ ನೆನಪಿರ್ತಾ ಹೋಗುತ್ತೆ. ಅದಕ್ಕಿಂತ ಮೊದಲನೇದು ತಲೆಯಲ್ಲಿ ಇರೋದೇ ಇಲ್ಲ ಅಲ್ವಾ. ಏನಾಗಿತ್ತು ಹಾಗಾದ್ರೆ, ನಾವು ಹೇಗಿದ್ವಿ ಆವಾಗ, ಹೇಗೆ ಇಷ್ಟೆಲ್ಲ ಆ ಸಂದರ್ಭದಲ್ಲಿ ನಾವು ಕಲ್ತ್ವಿ? ಸೊ a child must learn thousands of things so ordinary that adults forget that they were ever learned. ಇದನ್ನೆಲ್ಲ ಕಲ್ತಿದ್ದೀವಿ ನಾವು ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ನಮ್ಗೆ ಗೊತ್ತಿಲ್ಲದೇ ನಾವು ಹೇಗೆ ಮಾತಾಡಬೇಕು, ಮತ್ತು ಈಗ ನಮ್ಮ ಸರದಿ ಬರೋ ತನಕ ಕಾಯಬೇಕು, ಮತ್ತು ನಾವು ಕೋಪ ಮಾಡ್ಕೊಳ್ಬೇಕಾದ್ರೆ ವೈಲೆನ್ಸಿಗೆ ಕಾರಣ ಆಗಬಾರ್ದು. ಮತ್ತು ಬೇರೆಯವರ ಒಂದು ಶೇಮ್, ಪ್ರೈಡ್, ಗ್ರ್ಯಾಟಿಟ್ಯೂಡ್, ಲಾಯಲ್ಟಿ, ಲವ್, ರೆಸ್ಪಾನ್ಸಿಬಿಲಿಟಿ, ಇದನ್ನು ಹೇಗೆ ರೆಕಗ್ನೈಸ್ ಮಾಡೋದು? ಹಿರಿಯರು ಸಿಕ್ಕಿದ್ರೆ ಹೇಗೆ ಮಾತಾಡೋದು? ಕೆಲವರು ಸುಮ್ಮನಿದ್ದಾರೆ ಅಂತಂದರೆ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು? ಟೆಂಪಲಲ್ಲಿ ಹೇಗಿರಬೇಕು, ಕ್ಲಾಸ್ ರೂಮಲ್ಲಿ ಹೇಗಿರಬೇಕು, ವರ್ಕ್ ಮಾಡೋ ಪ್ರದೇಶದಲ್ಲಿ ಹೇಗಿರಬೇಕು, ವರ್ಕ್ ಪ್ಲೇಸಲ್ಲಿ, ಮದುವೆಗೆ ಹೋದಾಗ ಹೇಗಿರಬೇಕು, ಮತ್ತು ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಹೇಗಿರಬೇಕು? ಇದನ್ನೆಲ್ಲ ನಾವು ಕಲ್ತಿರೋದು ಎಲ್ಲ ಶಾಲೆಯಲ್ಲೇ ಕಲ್ತಿದ್ದಲ್ಲ ಅಲ್ವಾ. ಪ್ರತಿಯೊಂದನ್ನು ಸಹ ನಮ್ಮ ಶಾಲೆಯಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದಲ್ಲ, ಮತ್ತು ಪ್ರತಿಯೊಂದನ್ನು ಸಹ ತಂದೆ ತಾಯಿನೂ ಹೇಳ್ಕೊಟ್ಟಿಲ್ಲ. ಅಂದರೆ ಮಾತಿನ ಮೂಲಕ ಹೀಗೆ ಇರಬೇಕು ಅಂತ ಹೇಳಿಲ್ಲ. ಹ್ಯಾವ್ ಲರ್ನ್ಡ್ ಆಲ್ ದೀಸ್ ಥಿಂಗ್ಸ್ ಇಂಟರ್ನಲಿ ಅಂತಂದರೆ ನೋಡ್ತಾ, ತಿಳ್ಕೊಳ್ತಾ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕಲ್ತಿದ್ದು. ನನ್ ಆಫ್ ದಿಸ್ ಈಸ್ ಆಟೋಮ್ಯಾಟಿಕ್ ಆಗೆಲ್ಲ ಬಂದುಬಿಡ್ತು ಅಂತಲ್ಲ. ಹೇಗೆ ಬಂತು ಹಾಗಾದರೆ? ಫ್ಯಾಮಿಲಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ನೈಬರ್ಹುಡ್, ಅಕ್ಕಪಕ್ಕದ ಮನೆಯವರು, ಸ್ಕೂಲ್, ನಮ್ಮ ಫ್ರೆಂಡ್ಸು, ಮೀಡಿಯಾ, ಧರ್ಮ, ಮತ್ತು ಎಷ್ಟೋ ನಾವು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳು. ನಿಧಾನವಾಗಿ ಈ ರೀತಿ ಸಮಾಜ ನಮ್ಮ ಜೀವನದ ಅವಿಭಾಜ್ಯ ಆಗ್ಬಿಡುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಸಮಾಜದ ಭಾಗ ಆಗ್ಬಿಡುತ್ತೆ. ನಾನು ಸಮಾಜ ನಿನ್ನ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದೀನಿ, ಎಚ್ಚರಿಕೆ ಅಂತ ಹೇಳಿ ಸಮಾಜ ನಮ್ಮ ಜೀವನದಲ್ಲಿ ಎಂಟರ್ ಆಗೋದಿಲ್ಲ. ಸೊಸೈಟಿ ಎಂಟರ್ಸ್ ಅಸ್ ಗ್ರ್ಯಾಜುವಲಿ. ಬಂದುಬಿಟ್ಟಿದೆ, ನಮ್ಮ ಸಮಾಜ ನಮ್ಮೊಳಗಡೆ ಆಲ್ರೆಡಿ ಇದೆ. ಸಮಾಜದಿಂದ ನಾವು ಎಷ್ಟು ತಪ್ಪಿಸ್ಕೊಂಡ್ರು ನಮ್ಮೊಳಗಡೆ ಅದು ಕೊಟ್ಟಿರುವಂತಹ ಕೊಡುಗೆಗಳು, ಅದರ ಪರಿಣಾಮ ಇದ್ದೇ ಇರುತ್ತೆ, ವಿತೌಟ್ ಅನೌನ್ಸ್ಮೆಂಟ್. ಅದು ಬಂದಿರೋದು ನಮಗೇನು ಗೊತ್ತೇ ಆಗಿಲ್ಲ. ಯಾವಾಗ ನಾವು ಇದರ ಭಾಗ ಆದ್ವಿ ನಮ್ಗೆ ಗೊತ್ತೇ ಆಗಿಲ್ಲ. ಹಾಗಾದರೆ ಸಮಾಜದಿಂದ ನಾವೇನೇನು ಪಡ್ಕೊಂಡಿದ್ದೀವಿ ಅಂತ ನೋಡ್ತಾ ಹೋದರೆ, ಮೊದಲು ನಮ್ಮ ಹಿಸ್ಟ್ರಿ ನೋಡಿದರೆ, ಇನ್ ಅರ್ಲಿ ಹ್ಯೂಮನ್ ಹಿಸ್ಟ್ರಿ, ಮನುಷ್ಯ ಸರ್ವೈವಲ್ ಆಗಲಿಕ್ಕೆ ಗುಂಪು, ಸಮೂಹದ ಅವಶ್ಯಕತೆ ಇತ್ತು. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಾಡಿದೆ, ಮರ, ಗಿಡ, ಪ್ರಾಣಿಗಳು ಎಲ್ಲ ಇದೆ. ಅಂಥ ದಟ್ಟವಾದ ಕಾಡಿನಲ್ಲಿ ಒಂಟಿ ಮನುಷ್ಯ ಇದ್ದಾನೆ. ಒಂಟಿ ಮನುಷ್ಯ ಎಷ್ಟು ಹೊತ್ತು ಅಂತ ಹೋರಾಡ್ತಾನೆ. ಮನುಷ್ಯ ಮೊದಲಿಂದಾನು ಫಿಸಿಕಲ್ ಸ್ಟ್ರೆಂತಿಂದ ಉಳಿದವನಲ್ಲ. ಮನುಷ್ಯನಿಗೆ ಒಂದು ಬೌದ್ಧಿಕ ಶಕ್ತಿ, ಬುದ್ಧಿಶಕ್ತಿ ಅಂತ ಹೇಳ್ಬೋದು, ಇನ್ನೊಂದು ಕಮ್ಯುನಿಟಿ ಅಲ್ವಾ, ಅವನದಾದ ಒಂದು ಸಮೂಹ, ಅದರಿಂದ ಅವನು ಬದುಕ್ತಾ ಬಂದಿದ್ದಾನೆ. ಯಾವುದೇ ವ್ಯಕ್ತಿ ಐಸೋಲೇಟ್ ಆಗಿ ತುಂಬ ದಿನಗಳ ಕಾಲ ಪ್ರಿಡೇಟರ್ಸಿಂದ, ಮತ್ತು ವೆದರ್, ಮತ್ತು ಆಹಾರ ಇಲ್ಲದೆ, ಮತ್ತು ಇಂಜುರಿ, ಈ ಥರ ಎಲ್ಲ ಸಮಸ್ಯೆಗಳಿಂದ ಒಬ್ಬನೇ ನಾನು ಬದುಕ್ತೇನೆ, ಎಲ್ಲ ಏನೇ ಸಮಸ್ಯೆ ಬರಲಿ ಒಬ್ಬನೇ ಇರ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಆಗ್ಲಿಂದಾನೇ ಮನುಷ್ಯ ಗುಂಪಿನಲ್ಲಿ ವಾಸ ಮಾಡಲಿಕ್ಕೆ, ಗುಂಪಿನಲ್ಲಿ ಬದುಕಲಿಕ್ಕೆ ಶುರು ಮಾಡ್ದ. ಆಹಾರವನ್ನು ಹಂಚ್ಕೊಳ್ಳೋದು ಇರಬಹುದು, ಒಬ್ಬರಿನ್ನೊಬ್ಬರನ್ನ ಪ್ರೊಟೆಕ್ಟ್ ಮಾಡೋದು, ಮಕ್ಕಳನ್ನು ನೋಡ್ಕೊಳ್ಳೋದು, ಮತ್ತು ನಿಧಾನವಾಗಿ ಒಂದೊಂದು ವಿಷಯಗಳನ್ನು ಮುಂದಿನ ಜನ್ರೇಷನ್ನಿಗೆ ಪಾಸ್ ಮಾಡೋದು.
ನಾಲೆಜನ್ನು. ಹಾಗಾಗಿ ಕಲೆಕ್ಟಿವ್ ಲೈಫ್ ಅನ್ನೋದು ಒಂದು ಲಕ್ಸುರಿ ಆಗಿ ಬದುಕಿರೋದಲ್ಲ. ಈಗ ನಾವೇನು ಹೇಳ್ತೇವೆ ಎಲ್ಲ ಒಟ್ಟಿಗೆ ಬದುಕೋಣ ಚೆನ್ನಾಗಿರುತ್ತೆ ಅಂತ ಒಂದು ಚಾಯ್ಸ್ ಆಗಿ ನಾವು ಒಟ್ಟಿಗೆ ಬದುಕಿದ್ದಲ್ಲ. ಇಟ್ ವಾಸ್ ಅ ಸ್ಟ್ರಾಟಜಿ ಆಫ್ ಸರ್ವೈವಲ್. ಬದುಕಲಿಕ್ಕೆ ಬದುಕಲಿಕ್ಕೆ ನಮಗೆ ಗುಂಪಿನ ಜೊತೆ ಇರಲೇಬೇಕಿತ್ತು. ಮನುಷ್ಯ ತನ್ನನ್ನು ತಾನು ಕಾಪಾಡಿಕೊಳ್ಬೇಕು ಅಂತಂದರೆ ಅವನಿಗೆ ಒಂದು ಗುಂಪಿನ ಅವಶ್ಯಕತೆ ಬೇಕಿತ್ತು. ಆವಾಗ ಒಬ್ಬನೇ ಇದ್ದರೆ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ಸರ್ವೈವಲ್ ಸ್ಟ್ರಾಟಜಿ. ಫಸ್ಟು ಸೊಸೈಟಿ, ಒಂದು ಕಮ್ಯುನಿಟಿ, ಒಂದು ಗುಂಪು ನಮಗೆ ಕೊಟ್ಟಿರೋದೇನು? ಸರ್ವೈವಲ್, ಜೀವಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಹಾಗೆ ಈಗಲೂ ಸಹ ಕೆಲವರು ಹೇಳ್ತಾರೆ, ನಾನು ಇಂಡಿಪೆಂಡೆಂಟ್ ಆಗಿರ್ತೇನೆ, ಒಬ್ಬನೇ ಬದುಕ್ತೇನೆ, ಯಾರ ಒಂದು ಸಹಾಯನೂ ನನಗೆ ಬೇಡ ಅಂತ ಹೇಳ್ತಾರೆ. ಒಂದು ಅಪಾರ್ಟ್ಮೆಂಟಲ್ಲಿ ಒಬ್ಬರೇ ಇರಬಹುದು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದರೆ ಒಬ್ಬರೇ ಬದುಕ್ತಿದ್ದಾರಾ? ಇಂಡಿಪೆಂಡೆಂಟ್ ಆಗಿ ಅವರು ಬದುಕ್ತಾ ಇದ್ದಾರಾ ಅಂತ ಕೇಳಿದರೆ ಇಲ್ಲ. ಮಿಲಿಯನ್ಸ್ ಆಫ್ ಪೀಪಲ್ ವರ್ಕಿಂಗ್ ಫಾರ್ ದೆಮ್ ಅಲ್ವಾ? ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಒಬ್ಬ ರೈತ ಒಂದು ಆಹಾರವನ್ನು ಬೆಳಿತಾನೆ. ಆ ರೈತ ಬೆಳೆದ ಆಹಾರ ಇವರಿಗೆ ಆಹಾರವಾಗಿ ಮಧ್ಯಾಹ್ನದ ಊಟಕ್ಕೆ ಸಿಗ್ತಾ ಇರುತ್ತೆ. ಇನ್ಯಾವುದೋ ಒಂದು ಕಡೆ ವರ್ಕರ್ಸ್ಗಳು ಎಲೆಕ್ಟ್ರಿಸಿಟಿಯನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಎಲೆಕ್ಟ್ರಿಸಿಟಿಯಿಂದ ಇವರ ಜಾಬ್ ಆಗ್ತಾ ಇರುತ್ತೆ. ಇಂಜಿನಿಯರ್ಸ್ಗಳು ನೆಟ್ವರ್ಕನ್ನು ಬಿಲ್ಡ್ ಮಾಡಿರ್ತಾರೆ. ಡ್ರೈವರ್ಸ್ಗಳು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಲ್ಲಿ ಕೆಲಸ ಮಾಡಿರ್ತಾರೆ. ಇವರ ಹೆಲ್ತಿಗೋಸ್ಕರ ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ಇವರಿಗೋಸ್ಕರ ಟೀಚರ್ಸ್ ಮೊದಲು ಪಾಠ ಮಾಡಿದ್ದಾರೆ. ಸ್ಯಾನಿಟೇಷನ್ ವರ್ಕರ್ಸ್ಗಳು ಸಿಟಿಯನ್ನು ನೈರ್ಮಲ್ಯವಾಗಿ ಇಡ್ತಾ ಇದ್ದಾರೆ. ಹಾಗಾದರೆ ಹೇಗೆ ನೀವು ಇಂಡಿಪೆಂಡೆಂಟ್ ಬೀಯಿಂಗ್ ಅಂತ ಹೇಳ್ತೀರಿ ಒಬ್ಬ ವ್ಯಕ್ತಿಯನ್ನು? ಇಂಡಿಪೆಂಡೆನ್ಸ್ ಇಸ್ ಆಫನ್ ಆರ್ಗನೈಸ್ಡ್ ಡಿಪೆಂಡೆನ್ಸ್. ಜನ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ, ಆದರೆ ಆ್ಯಕ್ಚುಲಿ ಯಾರು ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಡಿಪೆಂಡೆಂಟ್ ಹಾಗೆ ಆಗಿರ್ತೀವಿ. ಅಂದರೆ ಸಾಮಾಜಿಕವಾಗಿ ಇಂಡಿಪೆಂಡೆಂಟ್ ಅಂತ ಹೇಳೋದು. ಈಗ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತಂದರೆ ಆರ್ಥಿಕವಾಗಿ ಬೇರೆಯವರ ಹತ್ರ ಕೈ ಚಾಚದೇ ಇರೋದು ಅಂತ. ಅದು ಬೇರೆ. ಬೇರೆಯವ್ರ ಮೇಲೆ ಅವಲಂಬಿತರಾಗದೇ ಇರೋದು ಅಂದರೆ ಹಾಗೆ ಕಂಪ್ಲೀಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಡಿಪೆಂಡ್ ಆಗಲೇಬೇಕು ಸಮಾಜದಲ್ಲಿ. ಡಿಪೆಂಡೆನ್ಸಿ ನಮ್ಮ ಒಂದು ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗ್ತಾ ಹೋಗ್ಬೋದು. ಯಾರ ಮೇಲೆ ಡಿಪೆಂಡ್ ಆಗಬೇಕು, ಯಾವ ಮಟ್ಟಿಗೆ ಡಿಪೆಂಡ್ ಆಗಬೇಕು, ಟೆಂಪ್ರರಿ, ಪರ್ಮನೆಂಟ್, ಈ ಥರ ಬೇರೆ ಬೇರೆದು ಬರ್ತಾ ಹೋಗುತ್ತೆ. ಹಾಗಾಗಿ ಮೊದಲಿಂದಾನು ಮನುಷ್ಯನಿಗೆ ಒಂದು ಡಿಪೆಂಡೆನ್ಸಿ ಅವಶ್ಯಕತೆ ಇದೆ. ಒಂದು ಗುಂಪಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ, ಸಮೂಹದ ಜೊತೆ ಬದುಕಿ ಬಾಳದವನು. ಮೊದಲನೇ ಕೊಡುಗೆ ಸಮಾಜದ್ದು ಸರ್ವೈವಲ್ ಮತ್ತು ಡಿಪೆಂಡೆನ್ಸಿ. ಎರಡನೇದು ಲ್ಯಾಂಗ್ವೇಜ್, ಸೆಕೆಂಡ್ ಗಿಫ್ಟ್. ಈಗ ನೋಡಿ, ಯಾವುದೇ ಸಮಾಜದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ, ನಿಮಗೆ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ, ಮತ್ತು ಯಾರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರ ಮುಖ ಇನ್ನೊಬ್ಬರು ನೋಡಬಹುದು, ಹೋಗಿ ಬರಬೇಕು ಅಷ್ಟೆ ಅಲ್ವಾ? ಆ ಸೈಲೆನ್ಸಲ್ಲಿ ಹೆಚ್ಚು ಅಂತಂದರೆ ಎಷ್ಟೊತ್ತು ಅಂತ ಸುಮ್ಮನಿರ್ತಾರೆ. ಹೊರಗಡೆ ಬಂದ ಮೇಲಾದರೂ ಹೊರಗೆ ಬಂದರೆ ಸಾಕಾಗಿತ್ತು ಅನ್ನೋ ರೀತಿ ಒಂದು ಭಾವನೆ ಬರ್ತದಲ್ವಾ? ಹಾಗಾಗಿ ಆ ಲ್ಯಾಂಗ್ವೇಜ್ ಅನ್ನೋದು ನಮ್ಮ ಜೀವನದ ಪ್ರಮುಖವಾದ ಅಂಶ. ಲ್ಯಾಂಗ್ವೇಜಿಗೆ ಒಂದು ಶೇಪ್ ಬರೋದು ಯಾವಾಗ? ಸುತ್ತಮುತ್ತಲು ಇರೋರಿಗೆ, ನಮ್ಮ ಮುಂದ್ಗಡೆ ಇರೋರಿಗೆ ನಾವಾಡುವ ಭಾಷೆ ಅರ್ಥ ಆದಾಗ. ಇಲ್ದಿದ್ರೆ ಚೈನೀಸು, ಪೋರ್ಚುಗೀಸು, ಫ್ರೆಂಚು ಆ ಥರ ನಿಮಗೆ ಗೊತ್ತಿಲ್ಲದೆ ಇರೋ ಭಾಷೆ ಮಾತಾಡೋರು ನಿಮ್ಮ ಮುಂದ್ಗಡೆ ಇದ್ದಾರೆ. ಇವ್ರು ಏನೇನೋ ಹೇಳ್ತಾ ಇದ್ದಾರೆ, ನಿಮಗೆ ಆವಾಗ ಒಂದು ಬಾಂಡಿಂಗ್, ಕನೆಕ್ಟಿವಿಟಿ ಏನೂ ಇರೋದಿಲ್ಲ. ಯಾಕಂತಂದರೆ ಅವರ ಮಾತು ನಿಮ್ಗೆ ಅರ್ಥ ಆಗ್ತಾ ಇರೋದಿಲ್ಲ. ಅವರ ಹಾವಭಾವ, ನಗು, ಅಳು ಅರ್ಥ ಆಗಬಹುದು. ಅವರ ಭಾವನೆಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಲ್ಯಾಂಗ್ವೇಜ್ ಬೇಕು. ಹೇಗೆ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ? ಒಂದು ಮಗು ಹೇಗೆ ಲ್ಯಾಂಗ್ವೇಜ್ ಕಲಿಯುತ್ತೆ ನೋಡಿ. ಮಗುವಿನ ಒಂದು ಅಟೆನ್ಷನ್ ಇದೆಯಲ್ವಾ, ಏಕಾಗ್ರತೆ, ಅದರ ಒಂದು ಕೆಪಾಸಿಟಿ ಎಷ್ಟಿರುತ್ತೆ ಅಂತಂದರೆ 3-4 ವರ್ಷದೊಳಗಡೆ ನಾವು ಎಷ್ಟೋ ಶಬ್ದಗಳನ್ನು, ಎಷ್ಟೋ ವಿಚಾರಗಳನ್ನು ಅಗಾಧವಾಗಿ ಕಲ್ತಿರ್ತೇವೆ. ಒಂದು ಮಗು ನೀರಿಗೆ ನೀರು ಅಂತ ಹೇಳೋದು, ವಾಟರ್ ಅಂತ ಹೇಳೋದು, ಅದಕ್ಕೆ ಗೊತ್ತಾಗುತ್ತೆ. ಆಮೇಲೆ ಅದು ನೀರಿಗೆ ನೀರು ಅಂತ ಹೇಳುತ್ತೆ. ಮೊದಲು ತುಂಬ ಬೇರೆ ಬೇರೆ ಸಿಚುವೇಶನ್ ಅಂತೂ ನೋಡಿರುತ್ತೆ, ಪ್ಯಾಟರ್ನ್ ಅಬ್ಸರ್ವ್ ಮಾಡಿರುತ್ತೆ. ಈಗ ವ್ಯಕ್ತಿ ಒಂದು ಮನೆ ನೆನಪು ಮಾಡ್ಕೊಳ್ಳಿ. ಒಂದು ಮನೆಯಲ್ಲಿ ಮಗು ಆಟ ಆಡ್ತಾ ಇದೆ, ಚಿಕ್ಕ ಮಗು. ಅವಾಗ ತಂದೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಬಂದ ನಂತರ ತಾಯಿಗೆ ಹೇಳ್ತಾರೆ, ಅಂದರೆ ಮಗುವಿನ ತಾಯಿಗೆ ಹೇಳ್ತಾರೆ, ಒಂದು ಲೋಟ ನೀರು ಕೊಡು ಅಂತ. ಮಗು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮಗು ಸುಮ್ಮನೆ ಇದೆ ಅಂತ ಅನ್ಸುತ್ತೆ ನಮಗೆ,
ಪ್ರತಿಯೊಂದು ವಿಷಯವನ್ನು ಮಗು ಅಬ್ಸರ್ವ್ ಮಾಡ್ತಾ ಇರುತ್ತೆ. ತಂದೆ ಏನು ಹೇಳ್ತಾನೆ, ಒಂದು ಲೋಟ ನೀರು ಬೇಕು ಅಂತ. ಆಗ ತಾಯಿ ಒಂದು ವಸ್ತುವನ್ನು ಕೈಲಿ ಹಿಡ್ಕೊಂಡ್ ಬರ್ತಾಳೆ. ಮಗು ಅದು ಅಷ್ಟೇ ಗೊತ್ತಾಗೋದು ಮಗುಗೆ, ತಾಯಿ ಏನೋ ಹಿಡ್ಕೊ ಬಂದಿದ್ದಾಳೆ, ಕೈಲಿ ಏನೋ ಇದೆ. ತಂದೆ ಹೇಳಿದ್ದೇನು, ನೀರು. ತಾಯಿ ತಂದಿದ್ದೇನು, ಒಂದು ಲೋಟದಲ್ಲಿ ಏನೋ ಇದೆ. ತಂದೆ ಅದನ್ನು ಕುಡಿದ್ರು, ನೀರು ಕುಡಿದ್ರು. ನೀರು ಸಾಕು ಈಗ ಅಂತ ಹೇಳಿದ್ರು. ಒಂದು ದಿನ ಹೀಗಾಯ್ತು. ಮತ್ತೊಂದು ದಿನ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ನೀರು ಬೇಕು ಅಂತ ತಂದೆ ಹೇಳ್ತಾರೆ. ತಾಯಿ ಆವಾಗ ಮತ್ತೆ ನೀರು ಕೊಡ್ತಾಳೆ. ಇಂಥ ಎಷ್ಟೆಷ್ಟು ಉದಾಹರಣೆಗಳು. ಆ ಪ್ಯಾಟ್ರನ್ ಅಬ್ಸರ್ವ್ ಮಾಡಿ. ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೂ ಡಿಫರೆನ್ಸ್ ಏನು? ನೀರು ತಂದಾಗ ಮಗುವಿಗೆ ಓಹೋ ಇದು ನೀರು ಅಂತ ಗೊತ್ತಾಯಿತು. ಮತ್ತೆ ಬೇರೆ ಯಾವುದೋ ವಸ್ತುವನ್ನು ತಂದಾಗ ಅದು ನೀರು ಅಲ್ಲ ಅಂತ ಗೊತ್ತಾಗಬೇಕಲ್ವಾ? ಅವಾಗ ಅದಕ್ಕೆ ಬೇರೆ ಹೆಸರಿದೆ. ಎಷ್ಟು ರೀತಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿರಬಹುದು ಮಗು ಅಂತಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಇಷ್ಟನ್ನು ಮಾಡಿ ಈಗ ಈ ಲೆವೆಲಿಗೆ ಬಂದಿರೋದು. ಪ್ರತಿಯೊಂದು ಮನುಷ್ಯ ಎಷ್ಟು ಕೆಪಾಸಿಟಿ ಹೊಂದಿರ್ತಾನೆ ಅಂತಂದರೆ, ಜ್ಞಾನಿಗಳೆಲ್ಲ ಎಷ್ಟೋ ಪೆಟಾಬೈಟ್ಸ್ ಮೆಮೊರಿ ಇದೆ ನಮ್ಮ ಮಿದುಳಿನಲ್ಲಿ ಅಂತ ಹೇಳ್ತಾರೆ. ಮತ್ತೆ ಡಿಸ್ಕಸ್ ಮಾಡೋಣ. ಆದರೆ ಇಲ್ಲಿ ಹೇಳ್ತಾ ಇರೋದು, ಮಗು ಒಂದು ವಸ್ತುವಿಗೆ ಆ ಹೆಸರಿಂದ ಕರೆಯೋದು. ಹೀಗೆ ಇದಕ್ಕೆ ನೀರು ಅಂತ ಹೇಳ್ತಾರೆ. ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಕನ್ಸಿಸ್ಟೆಂಟ್ಲಿ ಪದೇ ಪದೇ ಆ ವಸ್ತುವಿನ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ಅದನ್ನು ಕೇಳ್ತಾ ಇರುತ್ತೆ, ಅದನ್ನು ನೋಡ್ತಾ ಇರುತ್ತೆ. ಹಾಗಾಗಿ ನೋಡಿ, ನಮಗೆ ಕನ್ನಡ ಗ್ರಾಮರನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಹೆಚ್ಚು ಅಂದರೆ ತಪ್ಪುಗಳಾಗತ್ತೆ, ಆದರೆ ಮುಂದ್ಗಡೆ ಇರೋರು ಮಾತಾಡ್ತಾ ಇರೋದು ನಮ್ಗೆ ಅರ್ಥ ಆಗುತ್ತೆ. ನಮಗೆ ಅದರ ಬಗ್ಗೆ ಯಾವುದೇ ತೊಂದರೆ ಇಲ್ಲದೆ ನಾವು ಗ್ರಾಮರ್ ಮಿಸ್ಟೇಕ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಕನ್ನಡ ಮಾತಾಡೋದಿಲ್ಲ. ಇಂಗ್ಲೀಷ್ ಕಲಿಬೇಕಾದ್ರೆ ಗ್ರಾಮರ್ ಅನ್ನೋದು ಒಂದು ದೊಡ್ಡ ತಲೆನೋವಾಗಿ ಅನಿಸ್ತಾ ಇರುತ್ತೆ ಅಲ್ವಾ? ಗ್ರಾಮರ್ ಯಾರು ಕಲಿತಾರೆ? ಯಾಕಂದರೆ ಅದನ್ನು ನಾವು ನ್ಯಾಚುರಲ್ ಆಗಿ ಕಲಿಯೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಅಂದರೆ ಮಗುವಾಗಿದ್ದಾಗ ನಾವು ಶಬ್ದ, ಆ ವಾಕ್ಯ ರಚನೆ, ವಸ್ತುಗಳ ಹೆಸರು, ಇದನ್ನೆಲ್ಲ ಕ್ಯೂರಿಯಾಸಿಟಿ ಮತ್ತು ನ್ಯಾಚುರಲ್ ಆಗಿ ಕಲಿತಿದ್ದೀವಿ. ಹಾಗಾಗಿ ಅದು ಸಹ ಸಮಾಜದ ಕೊಡುಗೆ. ಇಂಟರಾಕ್ಷನ್ನೇ ಇಲ್ಲದೆ ಇದ್ದರೆ ಲ್ಯಾಂಗ್ವೇಜ್ ಇರ್ತಾ ಇರಲಿಲ್ಲ, ಅಬ್ಸೆಂಟ್ ಆಗಿಬಿಡ್ತಾ ಇತ್ತು. ಲ್ಯಾಂಗ್ವೇಜ್ ಇಲ್ಲ ಅಂತಂದರೆ ಮಚ್ ಆಫ್ ಹ್ಯೂಮನ್ ಥಾಟ್ ಕೆನಾಟ್ ಮೆಚ್ಯೂರ್ ಇಂಟು ಫುಲ್ಲರ್ ಫಾರ್ಮ್ಸ್. ಈಗ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವುದಾದ್ರೂ ವಿಚಾರದ ಬಗ್ಗೆ ಥಿಂಕ್ ಮಾಡಿ ಅಂತಂದರೆ ನೀವೇನು ಮಾಡ್ತೀರಿ? ಇದನ್ನು ಶಬ್ದಗಳಲ್ಲಿ ನಿಮಗೆ ನೀವೇ ಹೇಳ್ಕೊಳ್ತೀರಿ, ಅಥವಾ ಒಂದು ಇಮೇಜನ್ನು ತಂದುಕೊಳ್ತೀರಿ. ಇಮೇಜ್ ಯಾಕೆ ಬಂದಿದೆ ಅಂತಂದರೆ, ಇಮೇಜಿಗೆ ಒಂದು ಶಬ್ದ ಮೊದಲೇ ಕ್ರಿಯೇಟ್ ಆಗಿದೆ. ನಾನು ಆನೆ ಅಂತ ಹೇಳಿದೆ, ಆನೆಯ ಚಿತ್ರ ಕಣ್ಣು ಮುಂದೆ ಬಂತ, ಮನಸ್ಸಿನಲ್ಲಿ ಬಂತ. ಆನೆ ಅನ್ನೋದೊಂದು ಶಬ್ದ ಅಷ್ಟೇ. ಇದು 2 ಅಕ್ಷರ ಇದೆ ಇದರಲ್ಲಿ. ಅ ಆದಮೇಲೆ ಆ ಬರುತ್ತೆ, ಆ ಅಕ್ಷರ ತಂದೆ. ನ ಆದಮೇಲೆ ಮುಂದೆ ನೇ ಬರುತ್ತೆ, ಒಟ್ಟಿಗೆ ಸೇರಿಸಿದೆ ಆನೆ, ಆನೆ ಅಲ್ವಾ? 2 ಅಕ್ಷರ ಇದೆ ಇಲ್ಲಿ ಅಷ್ಟೇ. ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಈ ಥರ ಸೊಂಡಿಲಿರುವ ಪ್ರಾಣಿಯ ಚಿತ್ರ ಬರಬಹುದು. ಈ ಪ್ರಾಣಿಗೆ ಆನೆ ಅಂತಾನೆ ಯಾಕೆ ಕರೀತಾರೆ? ಯಾಕಂತಂದರೆ ಮೊದಲೇ ಲ್ಯಾಂಗ್ವೇಜ್ ನಮ್ಮಲ್ಲಿ ಅದನ್ನು ಇನ್ಬಿಲ್ಟ್ ಆಗಿ ತಂದಿಟ್ಟಿದೆ. ಹಾಗಾಗಿ ಲ್ಯಾಂಗ್ವೇಜ್ ಇಲ್ಲದೆ ಇದ್ದರೆ ಥಾಟ್ ಪ್ರೊಸೆಸ್ ಮೆಚೂರ್ ಆಗೋದಿಲ್ಲ. ವಿ ಡು ನಾಟ್ ಮೇರ್ಲಿ ಸ್ಪೀಕ್ ವಿತ್ ಲ್ಯಾಂಗ್ವೇಜ್, ವಿ ಥಿಂಕ್ ಥ್ರೂ ಇಟ್. ಬರೀ ಮಾತನಾಡೋದಲ್ಲ ನಾವು ಲ್ಯಾಂಗ್ವೇಜಿಂದ, ನಮ್ಮ ಆಲೋಚನೆಗಳು ಡಿಪೆಂಡ್ ಆಗಿರೋದು ಲ್ಯಾಂಗ್ವೇಜ್ ಮೇಲೆ. ಹಾಗಾಗಿ ಸೊಸೈಟಿ ನಮಗೆ ಬರೀ ವರ್ಡ್ಸನ್ನು ಕೊಡೋದಿಲ್ಲ, ಅದು ವರ್ಡ್ಸನ್ನು ಕೊಡುತ್ತೆ. 2 ಶಬ್ದ ನೋಡಿ, ಬರೀ ಶಬ್ದಗಳನ್ನು ಮಾತ್ರ ಪರಿಚಯಿಸೋದಿಲ್ಲ, ಬೇರೆ ಬೇರೆ ಜಗತ್ತನ್ನೇ ನಮ್ಮ ಮುಂದೆ ತಂದಿಡುತ್ತೆ ಸಮಾಜದ ಮೊದಲನೇ ಕೊಡುಗೆ ಸರ್ವೈವಲ್ ಮತ್ತು ಡಿಪೆಂಡೆನ್ಸ್, 2ನೇ ಕೊಡುಗೆ ಲ್ಯಾಂಗ್ವೇಜ್, 3ನೇದು ಯಾವುದು? ಐಡೆಂಟಿಟಿ. ಈಗ ನಿಮ್ಮ ಹೆಸರು ABC ಅಂತ ಇಟ್ಕೊಳ್ಳಿ, ಉದಾಹರಣೆ. ABC ಯಾರೋ ಬಂದು ABC ಅಂತ ಕರೆದ್ರು. ಇವಾಗ ನೀವು ಯಾಕೆ ತಿರುಗಿ ನೋಡ್ತೀರಿ? ಯಾಕೆ ತಿರುಗಿ ನೋಡ್ತೀರಿ ಅಂತಂದರೆ ನಿಮ್ಮ ಹೆಸರು ABC ಅಲ್ವಾ? ಆದರೆ ನಿಮ್ಮ ಹೆಸರೇ ಅದು, ನಿಮ್ಗೆ ಹೇಗೆ ಗೊತ್ತು ಮೊದಲಿಂದಾನು? ಅಥವಾ ನಿಮಗೆ ಬೇರೆ ಹೆಸರಿಂದ ಯಾರೋ ಗೊತ್ತಿಲ್ಲದೆ ಇರೋರು, ಯಾರು ನೀವು, ನಿಮ್ಮ ಹೆಸರೇನು ಅಂತ ಕರಿಬಹುದು. ಅವಾಗ ನಿಮ್ಮನ್ನೇ ಅವ್ರು ಕರಿತಾ ಇದ್ದಾರೆ, ನಮ್ಗೆ ಹೇಗೆ ಗೊತ್ತಾಗಿದೆ? ಈ ಇಂಟರಾಕ್ಷನ್ ಎಲ್ಲ ಡೆವಲಪ್ ಆಗಿರೋದು ಹೇಗೆ? ಅದು ಸಹ ಸಮಾಜದಿಂದ, ನಾವಿರೋ ವಾತಾವರಣದಿಂದ ಅಲ್ವಾ? ನಿಮ್ಮ ಮನೆಯಲ್ಲಿ ನೀವು ಮಗನ, ಮಗಳ, ಅಥವಾ ಅಕ್ಕ ತಂಗಿನ, ಅಣ್ಣ ತಮ್ಮನ, ಸಮಾಜದಲ್ಲಿ ಒಬ್ಬ ಸಿಟಿಸನ್ನ, ಶಾಲೆಯಲ್ಲಿ, ಕಾಲೇಜಲ್ಲಿ ಸ್ಟೂಡೆಂಟ, ಯಾರೋ ಒಬ್ಬ ವ್ಯಕ್ತಿಗೆ ನೀವು ಪಕ್ಕದ ಮನೆಯವರಾಗಿರಬಹುದು. ನಿಮ್ಮ ಧರ್ಮಕ್ಕೆ ನೀವು ಒಬ್ಬರು ನಂಬಿಕೆ ಉಳ್ಳ ಬಿಲೀವರ್ ಆಗಿರಬಹುದು.
ಮತ್ತು ನಿಮ್ಮ ಆಫೀಸ್ನಲ್ಲಿ ನೀವು ಒಬ್ಬ ಪ್ರೊಫೆಷನಲ್ ಆಗಿರಬಹುದು, ಇನ್ಯಾರಿಗೊಬ್ಬರಿಗೆ ಫ್ರೆಂಡ್ ಆಗಿರ್ತೀರಿ. ಎಲ್ಲ ಸಂದರ್ಭದಲ್ಲೂ ನಿಮಗೆ ಹೇಗೆ ಗೊತ್ತಾಗುತ್ತೆ? ಹೌ ಡು ಯು ಕಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅದರ್ಸ್ ಎಕ್ಸ್ಪೆಕ್ಟ್ ಫ್ರಾಮ್ ಯು ಅಂಡ್ ವಾಟ್ ಯು ಮೇ ಎಕ್ಸ್ಪೆಕ್ಟ್ ಫ್ರಾಮ್ ದೆಮ್? ಶಾಲೆಗೆ ಹೋದಾಗ ಟೀಚರ್ ನಿಮ್ಮ ಹೆಸರು ಕರೆದಾಗ ಎಸ್ ಮ್ಯಾಮ್, ಎಸ್ ಮೇಡಮ್, ಎಸ್ ಟೀಚರ್ ಅಂತ ಹೇಳ್ತೀರಿ ಅಲ್ವಾ? ಮತ್ತು ಸರ್ ಕರೆದಾಗ ಎಸ್ ಸರ್ ಅಂತ ಹೇಳ್ತೀರಿ. ಒಬ್ಬ ಫ್ರೆಂಡ್ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ನಡವಳಿಕೆನೇ ಬೇರೆ ಆಗಿರುತ್ತೆ. ನಿಮ್ಮ ಪಕ್ಕದ ಮನೆಯವ್ರ ಜೊತೆ ಮಾತಾಡಬೇಕಾದ್ರೆ ಅಲ್ಲಿ ಬರೋ ವಿಷಯಗಳೇ ಬೇರೆ ಅಲ್ವಾ? ಇದು ಎಲ್ಲ ಏನು ಹೇಳುತ್ತೆ ಅಂತಂದರೆ, ಪ್ರತಿಯೊಂದು ಕಡೆನೂ ನಿಮ್ಮ ಐಡೆಂಟಿಟಿ ಬೇರೆ. ಮನೆಯಲ್ಲಿ ಮಗ ಆಗಿರೋ ನೀವು ಶಾಲೆಯಲ್ಲಿ ಹೋದ್ಮೇಲೆ ವಿದ್ಯಾರ್ಥಿ ಆಗ್ತೀರಿ ಅಲ್ವಾ? ಯಾವುದೋ ಕೆಲಸ ಮಾಡಬೇಕಾದ್ರೆ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ತೀರಿ. ಹಾಗಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಐಡೆಂಟಿಟಿ ಬದಲಾಗ್ತಾ ಇರುತ್ತೆ. ಆ ಐಡೆಂಟಿಟಿ ಕೊಟ್ಟಿರೋದು ಯಾರು ಅಥವಾ ಯಾವ ವಿಷಯ? ಸಮಾಜ, ಸೊಸೈಟಿ. ಹಾಗಾಗಿ ಈ ವ್ಯಾಕ್ಯೂಮಲ್ಲಿ ಯಾರು ಇಲ್ಲದೆ ಇದ್ರೆ ಐಡೆಂಟಿಟಿ ಕ್ರಿಯೇಟ್ ಆಗೋದೇ ಇಲ್ಲ. ಬೇರೆ ಯಾರೋ ಬಂದು ನಿಮ್ಮ ಹೆಸರನ್ನ ಕರೆದಾಗ ಓಹೋ ನನ್ನ ಹೆಸರನ್ನ ಕರಿತಾ ಇದ್ದಾರೆ, ಇಲ್ಲದ್ರೆ ಅಲ್ಲಿ ತನಕ ನಿಮ್ಮ ಹೆಸರಿಗೆ ವ್ಯಾಲ್ಯೂ ಇರೋದಿಲ್ಲ. ಅಥವಾ ನೀವೇ ಒಂದು ಕಡೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅಲ್ಲಿ ತನಕ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಯಾರೋ ರೆಕಗ್ನೈಸ್ ಮಾಡಿದಾಗ ಮಾತ್ರ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಸಮ್ ಒನ್ ನೇಮ್ಸ್ ಯು. ಯಾರೋ ನಿಮಗೆ ಚಿಕ್ಕವರಿದ್ದಾಗ ನಿಮ್ಮ ಮನೆಯಲ್ಲಿ ಒಂದು ಹೆಸರಿಟ್ಟಿರ್ತಾರೆ, ಮುಂದೆ ಯಾರೋ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಕೆಲವರು ನಿಮ್ಮನ್ನು ಹೊಗಳಬಹುದು, ಕೆಲವರು ನಿಮ್ಮನ್ನು ಟೀಕೆ ಮಾಡಬಹುದು, ಕೆಲವೊಂದು ಕಡೆ ನಿಮ್ಮನ್ನು ಸೇರಿಸಬಹುದು ಇಲ್ಲಿ ಬನ್ನಿ ಅಂತ, ಕೆಲವೊಂದು ಜಾಗದಲ್ಲಿ ನಿಮ್ಮನ್ನು ಬರಬೇಡಿ ಅಂತ ಹೇಳಬಹುದು. ಮತ್ತು ನಿಮ್ಮ ನಂಬಿಕೆಗಳು, ನಿಮ್ಮ ಸಂದೇಹ, ರಿಜೆಕ್ಷನ್ನು, ವೆಲ್ಕಮ್ ಎಲ್ಲ ಸಹ ನಿಮ್ಮ ಐಡೆಂಟಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ. ಹಾಗಾಗಿ ಇದು ಎಲ್ಲದರಿಂದ ನೀವೇನು ಅಂದ್ಕೊಳ್ತಾ ಇದ್ದೀರಿ? ನಾನು ಅಂದರೆ ಹೀಗೆ. ನಿಮ್ಮ ಸೆಲ್ಫು ಈಗ ಡೆವಲಪ್ ಆಗ್ತಾ ಇದೆ. ಯಾವ ಸೆಲ್ಫ್ ಇದು? ಸೆಲ್ಫ್ ಅಂತಂದರೆ ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತಾಗೋದು ಯಾವಾಗ? ಬೇರೆ ಎಲ್ಲ ಬಂದು, ಇಡೀ ಸಮಾಜ ಬಂದು ನಿಮ್ಮನ್ನು ನೀವು ಹೀಗೆ, ನೀವು ಇವರು ಅಂತ ಸಮಾಜ ಗುರುತಿಸಿದಾಗ ನಿಮಗೆ ನಾನು ಹೀಗೆ ಅಂತ ಗೊತ್ತಾಗುತ್ತೆ. ಹೀಗೆ ಚಾರ್ಲ್ಸ್ ಹರ್ಟನ್ ಕೂಲೇನ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಲುಕಿಂಗ್ ಗ್ಲಾಸ್ ಸೆಲ್ಫ್ ಅನ್ನುವಂಥ ಕಾನ್ಸೆಪ್ಟ್ ಅವ್ರು ಕೊಡೋದು. ಏನದರ ಅರ್ಥ? ವಿ ಆಫನ್ ಸಿ ಅವರ್ ಸೆಲ್ವ್ಸ್ ಥ್ರೂ ದಿ ಇಮ್ಯಾಜಿನ್ಡ್ ಜಡ್ಜ್ಮೆಂಟ್ಸ್ ಆಫ್ ಅದರ್ಸ್. ನಾವು ನಮ್ಮನ್ನು ಹೇಗೆ ನೋಡ್ಕೊಳ್ತೇವೆ ಅಂತಂದರೆ, ಬೇರೆಯವರು ಓಹೋ, ಉದಾಹರಣೆಗೆ ನೋಡಿ, ನಾನು ಒಳ್ಳೆ ವಿದ್ಯಾರ್ಥಿ. ಯಾಕೆ ಒಳ್ಳೆ ವಿದ್ಯಾರ್ಥಿ? ಯಾಕಂತಂದರೆ ನನ್ನ ಟೀಚರ್, ನನ್ನ ಸರ್, ನನ್ನ ಪ್ರೊಫೆಸರ್ ನನ್ನನ್ನು ಹೊಗಳಿದ್ದಾರೆ. ನೀನು ಒಳ್ಳೆ ವಿದ್ಯಾರ್ಥಿ, ನಿನ್ನ ಹತ್ರ ಓದೋ ಸಾಮರ್ಥ್ಯ ಇದೆ, ನೀನು ಚೆನ್ನಾಗಿ ಮಾರ್ಕ್ಸ್ ತಗೊಳ್ತೀಯಾ ಅಂತ ನನ್ನ ಟೀಚರ್, ನನ್ನ ಸರು ಅಥವಾ ಯಾರೋ ಒಬ್ಬರು ನನಗೆ ತಿಳಿದಿರೋರು ನನ್ನನ್ನು ಹೊಗಳಿದ್ದಾರೆ. ಹೊಗಳಿರೋದ್ರಿಂದ ನನ್ನ ಬಗ್ಗೆ ಯಾವ ಅಭಿಪ್ರಾಯ ನನಗೆ ಬಂದಿದೆ? ಐ ಆಮ್ ಅ ಗುಡ್ ಸ್ಟೂಡೆಂಟ್, ನಾನು ಒಳ್ಳೆ ವಿದ್ಯಾರ್ಥಿ. ಯಾಕಂತಂದರೆ ಬಂದಿರೋದು ರೆಕಗ್ನೈಸ್ ಮಾಡಿರೋದ್ರಿಂದ. ಹಾಗಾಗಿ ಆ ಒಂದು ಜಡ್ಜ್ಮೆಂಟ್ ನಮ್ಮನ್ನು ರೂಪಿಸ್ಕೊಳ್ತಾ ಇದೆ, ನಮ್ಮನ್ನು ರೂಪಿಸ್ಲಿಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ನಾವೇನು ಮಾಡ್ತಾ ಇದ್ದೇವೆ? ಅಲ್ಲೇ ನಿಲ್ಲೋದಿಲ್ಲ. ಒಂದು ಸಾರಿ ಒಬ್ಬರು ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಿದರೆ, ಮುಂದೆ ಬೇರೆ ವ್ಯಕ್ತಿಗಳ ಜೊತೆನೂ ನಾವು ಹೇಗೆ ಬಿಹೇವ್ ಮಾಡ್ತೇವೆ ಅಂತಂದರೆ, ಇವರು ಸಹ ನಮ್ಮನ್ನು ಹಾಗೆ ಜಡ್ಜ್ ಮಾಡಲಿ, ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡೋಣ, ನಾವು ಕೆಪೇಬಲ್ ಇಲ್ಲೂ ಪ್ರೂವ್ ಮಾಡೋಣ. ಆ ರೀತಿ ನಾವು ನಮ್ಮ ಸೆಲ್ಫನ್ನು ಬೆಳೆಸ್ಕೊಳ್ತಾ ಹೋಗ್ತೇವೆ. ವಿ ಆಫನ್ ಸಿ ಅವರ್ ಸೆಲ್ಸ್ ಟು ದಿ ಇಮ್ಯಾಜಿನ್ ಜಡ್ಜ್ಮೆಂಟ್ ಆಫ್ ಅದರ್ಸ್. ಬೇರೆಯವರು ನಮ್ಮನ್ನು ಹೀಗೆ ಜಡ್ಜ್ ಮಾಡ್ತಾ ಇರಬಹುದು ಅಥವಾ ಜಡ್ಜ್ ಮಾಡಲಿ ಅನ್ನುವ ಆಧಾರದ ಮೇಲೆ ನಾವು ನಮ್ಮನ್ನು ನೋಡ್ತಾ ಇದ್ದೇವೆ. ಈಗ ಒಂದು ಮಗು ಇದೆ, ಆ ಮಗುವಿಗೆ ತುಂಬ ಜನ ಒಳ್ಳೆ ಚೆನ್ನಾಗಿ ಓದುತ್ತೆ, ಕೆಪೇಬಲ್ ಇದೆ ಅಂತ ಹೇಳ್ತಾ ಇದ್ರೆ ಆ ಮಗುವಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಒಂದು ವೇಳೆ ಯಾವುದಕ್ಕೂ ಪ್ರಯೋಜನ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡುತ್ತೆ ಅಂತ ಪದೇ ಪದೇ ಬೈತಾ ಇದ್ರೆ ಮಗುವಿನ ಕಾನ್ಫಿಡೆನ್ಸ್ ಹೋಗಬಹುದು. ಇಗ್ನೋರ್ ಮಾಡಿದರೆ ಮುಂದೆ ತುಂಬ ವಿಷಯಗಳಲ್ಲಿ ಆ ಮಗು ಕಷ್ಟಪಡಬಹುದು. ಹಾಗಾಗಿ ವಿ ಬಿಕಮ್ ಇನ್ ಪಾರ್ಟ್ ವಾಟ್ ಸೋಷಿಯಲ್ ರಿಫ್ಲೆಕ್ಷನ್ ಅಲೋಸ್ ಅಸ್ ಟು ಇಮ್ಯಾಜಿನ್. ನೋಡಿ, ಎಷ್ಟು ನಾವು ಥಿಂಕ್ ಮಾಡಬೇಕು ಅಂತಂದರೆ ಥಿಂಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಆ್ಯಕ್ಚುಲಿ ನಾವು ಅಂತಂದರೆ ಯಾರು? ನಾವು ನಮ್ಮ ಆಲೋಚನೆಗಳಿಂದ ರೂಪುಗೊಂಡಿರೋರ ಅಥವಾ ಸಮಾಜ ನಮ್ಮನ್ನು ರೂಪಿಸ್ತಾ ಇದೆಯಾ?
ಬೇರೆ ವ್ಯಕ್ತಿಗಳ ಜಡ್ಜ್ಮೆಂಟ್ ನಮ್ಮನ್ನು ರೂಪಿಸ್ತಾ ಇದೆಯಾ? ಒಂದು ಹಂತಕ್ಕೆ ನಿಮ್ಗೀಗ ಕಲ್ಪನೆ ಬಂದಿರುತ್ತೆ. ಆ ಸೋಷಲ್ ರಿಫ್ಲೆಕ್ಷನ್ ಏನು ತಿಳಿಸ್ತಾ ಇದೆಯೋ ಅದು ನಾವು. ಆ ರೀತಿ ಸಮಾಜ ನಮ್ಮನ್ನು ನೋಡಲಿ ಅಂತ ನಾವು ಈ ರೀತಿ ಇದ್ದೇವೆ. ನಾವೀಗ ಹೇಗಿದ್ದೇವೆ ಅಂತಂದರೆ, ಹೇಗೆ ನಮ್ಮನ್ನು ಬೇರೆಯವರು ನೋಡಲಿ, ನಾವು ಹೇಗಿರಬೇಕು ಅಂತ ಸಮಾಜ ಬಯಸ್ತಾ ಇದೆಯೋ, ನಾವು ಹೇಗಿರಬೇಕು ಅಂತ ನಾವು ಬಯಸ್ತಾ ಇದ್ದೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಐಡೆಂಟಿಟಿ. ಇನ್ನು ಜಾರ್ಜ್ ಹರ್ಬರ್ಟ್ ಮೀಡ್ ಅನ್ನೋರು ಹೇಳೋದೇನಂತಂದರೆ, ಸೆಲ್ಫ್ ಡೆವಲಪ್ಸ್ ಥ್ರೂ ಇಂಟರಾಕ್ಷನ್ ಬೈ ಟೇಕಿಂಗ್ ದಿ ರೋಲ್ ಆಫ್ ಅದರ್ಸ್, ಇಮ್ಯಾಜಿನಿಂಗ್ ಹೌ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ or strangers see us, we become self-aware. In profound sense, the ability to say I grows out of learning you. ನೋಡಿ, ಈ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ನಾವು ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಒಂದು ಮನಸ್ಸಿನಲ್ಲಿ ಇರುತ್ತೆ, ಈಗ ಮಾತಾಡಿದರೆ ಅವರೇನಾದರೂ ಅಂದ್ಕೊಂಡ್ಬಿಟ್ರೆ, ಅಥವಾ ನೋಡಿದವ್ರು ಏನು ಅಂದ್ಕೊಳ್ತಾರೋ ಏನೋ, 4 ಜನ ಏನು ಮಾತಾಡ್ತಾರೋ ಏನೋ, ಸಮಾಜ ನಮ್ಮನ್ನು ಹೇಗೆ ಪರಿಗಣಿಸುತ್ತೋ ಏನೋ, ಒಂದು ಥಾಟ್ ಯಾವಾಗಲೂ ಇರುತ್ತೆ. ನೀವು ಕುಟುಂಬದಲ್ಲಿ ಹಿರಿಯರು ಹೇಳೋದನ್ನು ಕೇಳಿರಬಹುದು. ಯಾಕೆ ಆ ರೀತಿ ಹೇಳ್ತಾ ಇರ್ತಾರೆ? ಯಾಕಂತಂದರೆ ಮನುಷ್ಯನಿಗೆ ಯಾವಾಗಲೂ ಒಂದು ಸಮೂಹದ ಜೊತೆ ಗುರುತಿಸ್ಕೊಳ್ಬೇಕು ಅಂತ ಆಸೆ. ಯಾಕಂದರೆ ಸಮೂಹದಿಂದ ಅವನಿಗೊಂದು ಸಪೋರ್ಟ್ ಸಿಗುತ್ತೆ, ಒಂದು ರೀತಿಯಾದಂತಹ ರಿಲೇಷನಲ್ ಅಡ್ವಾಂಟೇಜ್, ಸಂಬಂಧಗಳು ಗಟ್ಟಿಯಾಗಿದ್ದಾಗ ಖುಷಿ ಇರುತ್ತೆ, ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ಒಂದು ಭದ್ರತೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ನಾವು ಸಮಾಜದ ಒಂದು ವ್ಯವಸ್ಥೆಯನ್ನು ಪಾಲಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ನೀವೇ ನಿಮ್ಮ ತಂದೆ ತಾಯಿ, ಟೀಚರ್ಸು, ಫ್ರೆಂಡ್ಸು, ಸ್ಟ್ರೇಂಜರ್ಸು ಎಲ್ಲ ಬೇರೆ ಬೇರೆ ವ್ಯಕ್ತಿಗಳು, ಅವರು ನಿಮ್ಮನ್ನು ಹೇಗೆ ಗಮನಿಸ್ತಾ ಇದ್ದಾರೆ ಅಂತ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಸಮಾಜವನ್ನು ನೀವು ದೂರ ತಳ್ಳಬಹುದು, ಸಮಾಜ ಬೇಕಾದರೂ ಹೊಂದ್ಕೊಳ್ಳಿ, ನನಗೆ ಬೇಕಾದಾಗ ಬದುಕ್ತೇನೆ ಅಂತ ನೀವು ಹೇಳಬಹುದು. ಆದರೆ ಆ್ಯಕ್ಚುಲಿ ಸಮಾಜದ ಭಾಗ ಆಗಿರುವಂಥ ನಿಮ್ಮ ತಂದೆ ತಾಯಿ, ನಿಮ್ಮ ಟೀಚರ್ಸು, ನಿಮ್ಮ ಫ್ರೆಂಡ್ಸು, ಸ್ಟ್ರೇಂಜರ್ಸು, ಇವರೆಲ್ಲರ ಬಗ್ಗೆ ನೀವು ಥಿಂಕ್ ಮಾಡೋದೇ ಇಲ್ವಾ? ಹಾಗಾದರೆ ಥಿಂಕ್ ಮಾಡ್ತೀರಿ ಅಲ್ವಾ? ಅದನ್ನು ನೋಡಿಕೊಂಡು ನೀವು ನಿಮ್ಮ ಬಗ್ಗೆ ಹೆಚ್ಚು ಥಿಂಕ್ ಮಾಡ್ತೀರಿ, ನಾನು ಹೀಗಿರಬೇಕು, ಸೆಲ್ಫ್ ಅವೇರ್ನೆಸ್. ಹಾಗಾಗಿ ಮೊದಲು ನಮ್ಗೆ ಅನ್ಸೋದು ಯಾವುದು? ಬೇರೆಯವರ ಒಂದು ಆಲೋಚನೆ ಹೇಗಿದೆಯೋ ಏನೋ ನನ್ನ ಬಗ್ಗೆ, ಇದನ್ನು ನಾನು ಸರಿಪಡಿಸ್ಕೋಬೇಕು, ಬೇರೆಯವರ ದೃಷ್ಟಿಯಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು. ಇದಾಗಿರಬಹುದು, ನಮ್ಮ ಕುಟುಂಬ ಆಗಿರಬಹುದು, ಗುರು ಹಿರಿಯರಾಗಿರಬಹುದು, ಯಾರೇ ಇರಲಿ, ಅವರ ದೃಷ್ಟಿಯಲ್ಲಿ ನಾನು ಒಳ್ಳೆಯವರು ಅಥವಾ ಸಮರ್ಥವಾದವರು ಅಂತ ಅನ್ಸ್ಕೊಳ್ಬೇಕು ಅಂತ ನಾವೇನು ಮಾಡ್ತೇವೆ? ನಮ್ಮತನವನ್ನು ರೂಪಿಸ್ಕೊಳ್ತಾ ಹೋಗ್ತೇವೆ. ಹಾಗಾಗಿ ಫಸ್ಟ್ ಯು ಅಂತಂದರೆ ಬೇರೆಯವರು ಮೊದಲು ಬರ್ತಾರೆ. ಬೇರೆಯವರ ಒಂದು ರೆಕಗ್ನಿಷನ್ನು, ಅವರ ಒಂದು ಐಡಿಯಾಸ್ಗಳು ನಮ್ಮತನವನ್ನು ರೂಪಿಸ್ತಾ ಇದೆ. ಇವನ್ ಎಮೋಷನ್ಸ್ ಆರ್ ಸೋಷಿಯಲ್ ಅಚೀವ್ಮೆಂಟ್ಸ್ ಮೋರ್ ದೆನ್ ವಿ ರಿಯಲೈಸ್. ನಮಗೇನು ಈಗ ಲವ್, ಬೇರೆಯವರನ್ನ ಪ್ರೀತಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಎಂಪತಿ, ಟ್ರಸ್ಟ್, ಗಿಲ್ಟ್, ಲಾಯಲ್ಟಿ, ಬಿಲಾಂಗಿಂಗ್, ರೆಸ್ಪಾನ್ಸಿಬಿಲಿಟಿ, ಇದೆಲ್ಲ ಬರೋದು ಐಸೋಲೇಷನಲ್ಲಿ ಅಲ್ಲ, ಅದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ. ರಿಲೇಷನ್ಶಿಪ್ ಅಂತಂದರೆ ನಮ್ಮ ಕುಟುಂಬ ಇರಬಹುದು, ಯಾವುದೇ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳಿ ಎಲ್ಲ ರೀತಿಯ ಸಂಬಂಧಗಳನ್ನು ನಾವು ಕೈಗೆತ್ಕೊಂಡಾಗ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತಹ ಬೇರೆ ಬೇರೆ ಅಂಶಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಚೈಲ್ಡ್ ಲರ್ನ್ ಕಂಫರ್ಟ್ ಬಿಕಾಸ್ ಸಮ್ ಒನ್ ಕಂಫರ್ಟ್ಸ್. ಮಗುವಿಗೆ ಖುಷಿ ಯಾಕೆ ಆಗ್ತಾ ಇದೆ? ಖುಷಿ ಪಡೋರು ಯಾರೋ ಇದ್ದಾರೆ. ಟ್ರಸ್ಟ್ ಯಾಕೆ ಮಗುವಲ್ಲಿ ಡೆವಲಪ್ ಆಗ್ತಾ ಇದೆ ಅಂತಂದರೆ, ನಾನು ನಂಬಬಹುದಾದ ವ್ಯಕ್ತಿಗಳು ಇದ್ದಾರೆ ಸಮಾಜದಲ್ಲಿ. ಎಂಪತಿ ಯಾಕೆ ಬಿಲ್ಡ್ ಆಗುತ್ತೆ ಅಂತಂದರೆ, ಕೆಲವರು ನನ್ನ ನೋವನ್ನು ಗುರುತಿಸ್ಲಿಕ್ಕಿದ್ದಾರೆ, ನಾನು ಸಹ ಬೇರೆಯವರ ನೋವನ್ನು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಪ್ರತಿಯೊಂದು ಭಾವನೆಗಳು ಸಹ ಸಮಾಜ ರೂಪಿಸ್ತಾ ಇರೋದು. ಅದರ ಅರ್ಥ ಸಮಾಜ ಯಾವಾಗಲೂ ಕೈಂಡ್ ಆಗಿರುತ್ತಾ ಅಂತಂದರೆ ಇಲ್ಲ. ಸಮಾಜದಲ್ಲಿ ಆ್ಯಕ್ಚುಲಿ ಸಮಾಜ ಬೇರೆನೇ ದಿಕ್ಕಿನಲ್ಲಿ ಸಾಗ್ತಾ ಇರುತ್ತೆ. ದಿಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಪ್ಲೆಕ್ಸ್ ಇರುತ್ತೆ ಸಮಾಜ. ಕೆಲವೊಂದು ಸಮಾಜದಲ್ಲಿ ಒಂದು ಮಗುವನ್ನ ಬೆಳೆಸೋದ್ರ ಜೊತೆ ಮಗುವಿಗೆ ಬೇಡದೇ ಇರೋ ಅಂಶಗಳನ್ನು ಸಹ ಕಲಿಸಬಹುದು. ಅದು ಮುಂದೆ ಮಗುವಿಗೆ ಅಂತಂದರೆ ಭರಿಸಲಾಗದ ದುಃಖವನ್ನು ಕೊಡಬಹುದು, ವೂಂಡ್ಸ್ ಆಗಿ ಹಾಗೆ ಉಳಿದು ಬಿಡಬಹುದು. ರಿಲೇಷನ್ಶಿಪ್ಗಳಿಂದ ಹೆಚ್ಚು ಆಘಾತಗಳು ಸಹ ಬರಬಹುದು. ಸೋಷಿಯಲ್ ಲೈಫ್ ಅನ್ನೋದು ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಬಹಳ ಕ್ರಿಟಿಕಲ್ ಆದ ಅಂಶ. ಹೇಗಿರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಜೀವನ
ಆ್ಯಡ್ ಆಗ್ತಾ ಹೋಗುತ್ತೆ. ಇದರ ಜೊತೆ ವ್ಯಾಲ್ಯೂಸ್ ಮತ್ತು ಡಿಸಿಪ್ಲಿನ್. ಎಷ್ಟೋ ಜನ ಈಗ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೇನು ಹೇಳ್ತೀರಿ? ಥ್ಯಾಂಕ್ ಯು ಅಂತ ಹೇಳ್ತೀರಿ. ಯಾಕೆ ಥ್ಯಾಂಕ್ ಯು ಅಂತ ಹೇಳ್ತೀರಿ? ಅಥವಾ ಕ್ಯೂದಲ್ಲಿ ಹೋಗಬೇಕಾದ್ರೆ ಅಥವಾ ಕ್ಯೂದಲ್ಲಿ ಸಾಲಾಗಿ ನಿಂತಿದ್ದಾರೆ ಎಲ್ಲ, ಸಡನ್ನಾಗಿ ಮಿಡ್ಲಲ್ಲಿ ನುಗ್ಗೋದಿಲ್ಲ, ನೀವು ಸಾಲನ್ನು ಪಾಲಿಸ್ತೀರಿ, ಸರದಿಯನ್ನು ಪಾಲಿಸ್ತೀರಿ ಅಲ್ವಾ? ಒಂದು ಲೈಬ್ರರಿಯಲ್ಲಿ ಎಲ್ಲ ಓದ್ತಾ ಇದ್ದಾರೆ, ತಕ್ಷಣ ನೀವು ಹೋಗಿ ದೊಡ್ಡದಾಗಿ ಮೊಬೈಲ್ ಹಚ್ಚೋದಿಲ್ಲ, ಮೊಬೈಲ್ ಆನ್ ಮಾಡೋದಿಲ್ಲ ಅಥವಾ ಕೂಗೋದಿಲ್ಲ. ರೆಡ್ ಲೈಟ್ ಬಂದಾಗ ನಿಂತ್ಕೊಳ್ತೀರಿ. ಒಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಗೊತ್ತಾಗ್ಬಿಟ್ರೆ ಭಾಳ ಮನಸ್ಸಿಗೆ ಆಗುತ್ತೆ, ಅನ್ಈಸಿನೆಸ್. ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ನನ್ನ ಹತ್ರ ಅಂತ ಅನಿಸುತ್ತೆ. ಇದೆಲ್ಲ ಯಾಕಾಗತ್ತೆ? ನಮ್ಮ ಜೀನಲ್ಲಿ ಇದೆ ಅಂತನಾ ಇದ್ರ ಅರ್ಥ? ಜೀನಲ್ಲಿ ಇಷ್ಟೆಲ್ಲ ಸಡನ್ನಾಗಿ ಬಂದುಬಿಡೋದಿಲ್ಲ. ಜೀನಲ್ಲಿ ಬರುವಂಥದ್ದು ನಮ್ಮ ಕೆಲವು ಅಂಶಗಳು ಜೀನಲ್ಲಿ ಬರುತ್ತೆ. ಆದರೆ ಇಂಥ ವಿಷಯಗಳಿದೆಯಲ್ವ, ಸಾಮಾಜಿಕ ಅಂಶಗಳು ಅಂತ ಕರಿತೇವೆ. ಇದೆಲ್ಲ ಬರೋದು ಯಾಕೆ ಅಂತಂದರೆ ರಿಪಿಟೇಷನ್. ಸಮಾಜ ಏನು ಮಾಡ್ತಾ ಇದೆ? ರಿಪೀಟ್ ಮಾಡ್ತಾ ಇದೆ ಇವುಗಳನ್ನು. ಮತ್ತು ಒಳ್ಳೆಯ ವಿಚಾರಗಳಿಗೆ ರಿವಾರ್ಡ್ ಕೊಡ್ತಾ ಇದೆ, ಸಮಾಜ ಕೆಟ್ಟದ್ದು ಅನಿಸಿದ್ದಕ್ಕೆ ಪನಿಷ್ಮೆಂಟ್ ಕೊಡ್ತಾ ಇದೆ. ಈ ರಿವಾರ್ಡು, ರಿಪಿಟೇಷನು, ಪನಿಷ್ಮೆಂಟ್. ಮತ್ತು ನಾವು ಇದನ್ನು ನೋಡಿಕೊಂಡು ಏನು ಮಾಡ್ತೇವೆ? ನಮ್ಮ ರೋಲ್ ಮಾಡೆಲ್ ಯಾರೋ ಇರ್ತಾರೆ, ಅವ್ರನ್ನ ಇಮಿಟೇಟ್ ಮಾಡ್ತೇವೆ. ನಾನು ಹೀಗಾಗಬೇಕು ಅಂತಂದರೆ ಅವ್ರ ಥರನೇ ಕಾಣಿಸ್ಬೇಕು ಅಥವಾ ಅವ್ರ ಥರನೇ ಬಿಹೇವ್ ಮಾಡಬೇಕು. ಈಗ ನೀವೇ ಯಾವುದೋ ಟಾಪರ್ ಸ್ಟ್ರಾಟಜಿ ನೋಡ್ತೀರಿ, ನಾವು ಏನು ಮಾಡ್ತೇವೆ? ಮೊದಲು ಇಮಿಟೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ತಪ್ಪು ಅಂತ ಅಲ್ಲ, ಆದರೆ ನಾವು ಇರೋದು ಹೀಗೆ ಅಂತ ಒಪ್ಕೊಳ್ಬೇಕಾಗತ್ತೆ. ನಮ್ಮ ಇಮಿಟೇಷನ್, ನಮ್ಮ ಎಕ್ಸ್ಪೆಕ್ಟೇಷನ್, ನಮ್ಮ ನಿರೀಕ್ಷೆಗಳು ಸಹ ಅದಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಸೊಸೈಟಿ ಅನ್ನೋದು ಬರೀ ಹೊರಗಡೆ ಇರುವಂತಹ ಸಂಸ್ಥೆಗಳಲ್ಲಿ ಮಾತ್ರ ಇರೋದಲ್ಲ, ನಮ್ಮ ರಿಫ್ಲೆಕ್ಸಸ್ ಅಂತಂದರೆ ಹೇಗೆ ನಾವು ವರ್ತಿಸ್ತೇವೆ, ಪ್ರತಿವರ್ತನೆಗಳು ಅಂತ ಸಹ ಹೇಳ್ತೇವೆ. ಒಂದು ವಿಷಯ ಬಂದಾಗ ಹೇಗೆ ನಾವು ರಿಯಾಕ್ಟ್ ಮಾಡ್ತೇವೆ ಅನ್ನೋದು ಸಹ ನಮ್ಮ ಮನಸ್ಸಿನಲ್ಲಿ ತಂದಿರೋದು ಸಮಾಜ. ಸ್ಕೂಲಿಗೆ ಹೋದ್ರೆ ಅಂತ ಇಟ್ಕೊಳ್ಳಿ, ಆದರೆ ಸ್ಕೂಲು ಮ್ಯಾಥಮೆಟಿಕ್ಸು, ಸೈನ್ಸು, ಲ್ಯಾಂಗ್ವೇಜು ಇಷ್ಟು ಮಾತ್ರ ಕಲಿಸುತ್ತಾ ನಿಮಗೆ? ಇಲ್ಲ. ಅಫಿಷಿಯಲಿ ಹೌದು, ಸ್ಕೂಲಿಂದ ಅಷ್ಟು ಕಲಿತೀರಿ. ಆ್ಯಕ್ಚುಲಿ ಅಲ್ಲಿ ಪಂಕ್ಚುವಾಲಿಟಿ, ಸಮಯ ಪ್ರಜ್ಞೆ ಇರಬಹುದು, ಟೀಮ್ ವರ್ಕ್, ಕಾಂಪಿಟೇಷನ್, ಅಥಾರಿಟಿ, ಕೋಆಪರೇಷನ್, ಪೇಷನ್ಸ್, ಪಬ್ಲಿಕ್ ಬಿಹೇವಿಯರ್ ಎಲ್ಲ ಕಲಿತೀರಿ ಅಲ್ವಾ? ಟೈಮ್ ಟೇಬಲ್ ವಿಸಿಬಲ್ ಆಗಿರಬಹುದು, ಅಲ್ಲಿ ನಿಜವಾಗ್ಲೂ ನೀವು ಕಲಿಯೋದು ತುಂಬ ವಿಷಯಗಳಿರುತ್ತೆ. ಈ ಟೈಮ್ ಟೇಬಲ್ ಇರೋದಲ್ಲಿ ಮಾತ್ರ ಅಲ್ಲ. ಸೋಷಿಯಲ್ ಮೀಡಿಯಾ ಅಂತ ಇದೆ ಈಗ ಅಲ್ವಾ? ಒಂದು ಫ್ರೀ ಸ್ಪೇಸು ಅಂತ ನಾವು ಅಂದ್ಕೊಳ್ತೀವಿ. ಅಲ್ಲೂ ಸಹ ಒಂದು ಟ್ರೆಂಡ್ ನಡೀತಾ ಇರುತ್ತೆ. ಟ್ರೆಂಡನ್ನು ಫಾಲೋ ಮಾಡೋರು ಇರ್ತಾರೆ, ಆ ಟ್ರೆಂಡನ್ನು ಬ್ರೇಕ್ ಮಾಡೋರು ಇರ್ತಾರೆ. ಒಂದು ಪೋಸ್ಟ್ ಹಾಕಿದ ತಕ್ಷಣ ಇಂತಿಂಥವ್ರು ನನಗೆ ಲೈಕ್ ಮಾಡಬೇಕು ಅಂತ ಗ್ರೂಪ್ ಅಪ್ರೂವಲ್ಗೆ ಕಾಯ್ತಾ ಇರೋರು ಇರ್ತಾರೆ. ಕೆಲವೊಂದು ವಿಭಾಗಗಳು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಔಟ್ರೇಜ್ ಸೈಕಲ್ಸ್, ಪ್ರತಿಭಟನೆ ಮಾಡೋದು, ಪ್ರೊಟೆಸ್ಟ್ ಮಾಡೋದು, ಇನ್ನೊಬ್ಬರ ವಿರುದ್ಧ ಹರಿಹಾಯೋದು ಮಾಡ್ತಾ ಇರ್ತಾರೆ. ಕೆಲವರು ತಮ್ಮ ಸ್ಟೇಟಸ್ ಸಿಗ್ನಲ್ಸ್, ಹೊಸ ಕಾರು, ಹೊಸ ಮನೆ, ಹೊಸ ಜಾಬು, ಇಂಥದನ್ನು ಪೋಸ್ಟ್ ಮಾಡಿ ಅದ್ರ ಮೂಲಕ ಖುಷಿ ಪಡ್ತಾರೆ. ಇದು ಎಲ್ಲ ಸಹ ನಮ್ಮ ಬಿಹೇವಿಯರನ್ನು ರೂಪುಗೊಳಿಸ್ತಾ ಇದೆ. ಹಾಗಾಗಿ ಡಿಜಿಟಲ್ ಸ್ಪೇಸ್ ಬಂದ ತಕ್ಷಣ ಸಮಾಜ ಕಣ್ಮರೆ ಆಗ್ತಾ ಇದೆ ಅಂತಲ್ಲ, ಸಮಾಜದಲ್ಲಿ ಹೊಸ ಒಂದು ಫಾರ್ಮ್ ಈಗ ಕ್ರಿಯೇಟ್ ಆಗ್ತಾ ಇದೆ. ಮೊದಲು ಸಾಮಾಜಿಕವಾಗಿ ನಾವು ಸಮಾಜ ಅಂದ ತಕ್ಷಣ ಹೊರಗಡೆ ಇರುವಂಥ ಇನ್ಸ್ಟಿಟ್ಯೂಷನ್ಗಳು ನೆನಪಾಗ್ತಾ ಇತ್ತು. ಆದರೆ ಈಗ ಡಿಜಿಟಲ್ ಸೊಸೈಟಿ ಅಂತಾನೆ ಈಗ ನಾವು ಹೇಳ್ಬೋದು. ಈಗ ನಮ್ಮ ಭಾರತವನ್ನು ತೆಗೆದುಕೊಳ್ಳಿ, ಕನ್ಸಿಡರ್ ಮಾಡಿ. ಒಂದು ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ತುಂಬ ರೀತಿಯಾದ ವ್ಯವಸ್ಥೆಗಳಲ್ಲಿ ಏಕಕಾಲಕ್ಕೆ ಬದುಕ್ತಾ ಇರ್ತಾರೆ. ನಿಮ್ಮನ್ನೇ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ಯಾಮಿಲಿ ಇದೆ, ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮ್ಮ ರಿಲೇಟಿವ್ಸ್, ಕಿನ್ಶಿಪ್ ರಿಲೇಟಿವ್ಸ್ ಇರ್ತಾರೆ, ಅವ್ರು ಹೇಳಿದ್ದು ಎಷ್ಟೋ ವಿಷಯಗಳನ್ನು ನೀವು ಕೇಳಬೇಕಾಗತ್ತೆ, ನಿಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ. ನಿಮ್ಮದೇ ಆದಂಥ ಒಂದು ಜಾತಿ, ಭಾರತದಲ್ಲಿ ಇದ್ದ ಮೇಲೆ ನಿಮಗೆ ಆದಂಥ ಒಂದು ಜಾತಿ ಇರಲೇಬೇಕು ಅಥವಾ ಸಮಾಜದನ್ನು ಹೇರಿರುತ್ತೆ. ಮೊದಲೇ ನಿಮ್ಮ ಧರ್ಮದ ಎಷ್ಟೋ ಟ್ರೆಡಿಷನ್ ಇರುತ್ತೆ. ನಿಮ್ಮ ಭಾಷೆಯ ಬಗ್ಗೆ ನಿಮಗೆ ಅಭಿಮಾನ ಇರಬಹುದು, ಬೇರೆ ಭಾಷೆ ಬಗ್ಗೆ ಕೆಲವು ದ್ವೇಷನೂ ಇರಬಹುದು ಕೆಲವರಿಗೆ. ನೀವು ಕಲಿತಾ ಇರೋ ಸಬ್ಜೆಕ್ಟ್, ಓದ್ತಾ ಇರೋ ವಿಷಯದಿಂದ ನಿಮಗೆ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಮಾರ್ಕ್ಸ್ ತಗೋಬೇಕು, ರ್ಯಾಂಕ್ ತಗೋಬೇಕು ಅನ್ನೋದು. ಮತ್ತು ಮದುವೆ ಹಾಗೂ ಕರಿಯರ್ ಎರಡರಲ್ಲಂತೂ ಯಾವಾಗಲೂ ಒಂದು ಪ್ರೆಷರ್ ಇರೋದೆ. ನೀವು ಯಾವ್ದ್ಯಾವ್ದು ನಿಮ್ಮ ಪ್ರೈವೇಟ್ ಲೈಫ್ ಅಂದ್ಕೊಂಡಿದ್ದೀರೋ ಎಲ್ಲ ಕಡೆ ಆಲ್ರೆಡಿ ಸೊಸೈಟಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವು ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ.
ಅಲ್ವಾ? ನಿಮ್ಮ ಕರಿಯರ್ ನಿಮ್ಮ ಫ್ಯಾಮಿಲಿಯವರ ಒತ್ತಡದಿಂದ ಬಂದಿಲ್ಲದೆ ಇರಬಹುದು, ಆದರೆ ನೀವು ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿ, ಸಮಾಜದಲ್ಲಿರೋ ಒಬ್ಬ ವ್ಯಕ್ತಿಯನ್ನು ನೋಡಿ ಅದನ್ನು ನೀವು ಇನ್ಸ್ಪೈರ್ ಆಗಿ ಅದರಿಂದ ಈ ಕರಿಯರನ್ನು ಚೂಸ್ ಮಾಡಿರಬಹುದು. ಕೆಲವೊಂದು ಕಡೆ ಫ್ಯಾಮಿಲಿ ಡಿಸೈಡ್ ಮಾಡುತ್ತೆ, ನಿಮ್ಮ ಮದುವೆ ಅಥವಾ ನಿಮ್ಮ ಒಂದು ಯಾವುದೇ ಒಂದು ರಿಲೇಷನ್ಶಿಪ್ ಡೆವಲಪ್ ಆಗಿರೋದು ಯಾವುದರಿಂದ? ಸಮಾಜದಿಂದ, ಕಮ್ಯುನಿಟಿ ಅಪ್ರೂವಲಿಂದ. ಎಲ್ಲ ಕಡೆ ಅಪ್ರೂವಲ್ ಸಿಗದೇ ಇದ್ದರೂ ಈಗ ಮನೆಗೆ ಸಂಬಂಧಪಟ್ಟ ಹಾಗೆ, ಮದುವೆಗೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಒಪ್ಕೊಳ್ಳದೆ ಇದ್ರು ಅಥವಾ ಒಪ್ಕೊಂಡ್ರು ಇನ್ನೊಂದು ಗುಂಪಿರುತ್ತೆ, ಫ್ರೆಂಡ್ಸ್ ಅಂತ, ಅವರ ಸಪೋರ್ಟ್ ಸಿಕ್ಕಿರುತ್ತೆ ಅಲ್ವಾ? ಫೆಸ್ಟಿವಲ್ಸ್ಗಳು ಆವಾಗ ಆಗ್ತಾ ಇರುತ್ತೆ, ಆವಾಗ ಮತ್ತೆ ಒಂದು ಕಡೆ ಬರ್ತೇವೆ, ನಾವು ಒಗ್ಗೂಡ್ತೇವೆ, ಒಂದು ಬಿಲಾಂಗಿಂಗ್ನೆಸ್ ಕ್ರಿಯೇಟ್ ಆಗುತ್ತೆ. ನೀವಿರೋ ಪ್ರದೇಶದಲ್ಲಿ ಯಾವ ಭಾಷೆ ಆಡ್ತಿದ್ದಾರೆ, ಯಾವ ಭಾಷೆ ಮಾತಾಡ್ತಾ ಇದ್ದಾರೆ, ಆ ಭಾಷೆಯ ಪ್ರಭಾವ ನಿಮ್ಮ ಮೇಲಿರುತ್ತೆ. ನಿಮ್ಮ ಸರ್ನೇಮ್ ಅಲ್ವಾ, ಅದು ಸಹ ನಮ್ಮ ಹಿಸ್ಟ್ರಿಯನ್ನು ತಿಳಿಸುತ್ತೆ. ಎಷ್ಟೋ ಸಾರಿ ಹಿರಿಯರಿಗೆ ಗೌರವ ಕೊಡೋದು, ಮತ್ತೆ ಅದು ಬದಲಾಗ್ತಾ ಇದ್ರೂ ಸಹ ಅದರ ಒಂದು ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲದರ ಅರ್ಥ ನಮಗೆ ಫ್ರೀಡಮೇ ಇಲ್ಲವಾ ಹಾಗಾದರೆ? ನೀವು ಕೇಳಬಹುದು. ದಿಸ್ ಡಸ್ ನಾಟ್ ಮೀನ್ ಇಂಡಿವಿಜುವಲ್ಸ್ ಲ್ಯಾಕ್ ಫ್ರೀಡಮ್. ಇಟ್ ಮೀನ್ಸ್ ಫ್ರೀಡಮ್ ಇಟ್ ಸೆಲ್ಫ್ ಇಸ್ ನೆಗೋಷಿಯೇಟೆಡ್ ವಿತ್ ಇನ್ ಅ ಪವರ್ಫುಲ್ ಸೋಷಲ್. ನಮಗೆ ಸ್ವಾತಂತ್ರ್ಯ ಇರುತ್ತೆ, ನಾವಿರುವಂಥ ಸಂದರ್ಭ, ಸಮಾಜ ಅವುಗಳನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಮಾಡುತ್ತೆ, ನೆಗೋಷಿಯೇಟ್ ಮಾಡ್ಕೊಳ್ಳೋ ಥರ ಮಾಡುತ್ತೆ. ಫ್ರೀಡಮ್ ಮತ್ತೆ ಬರಬಹುದು, ಕೆಲವೊಂದು ವಿಷಯದಲ್ಲಿ ಫ್ರೀಡಮ್ ಇರಬಹುದು, ಕೆಲವೊಂದು ವಿಷಯದಲ್ಲಿ ಇಲ್ಲದೆ ಇರಬಹುದು. ಹಾಗಾಗಿ ಕಂಪ್ಲೀಟ್ ಆಗಿ ನಾನು ಇಂಡಿಪೆಂಡೆಂಟ್ ಅಂತ ಹೇಳಲಿಕ್ಕಾಗಲ್ಲ, ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಎಲ್ಲ ಸಹ ನಮ್ಮ ಜೀವನದ ಅವಿಭಾಜ್ಯ ಭಾಗ ಅಂತ ಹೇಳ್ಬೋದು. ಹಾಗೆಯೇ ಸೊಸೈಟಿನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್, ಅದರಲ್ಲೂ ಪಬ್ಲಿಕ್ ಸರ್ವೆಂಟ್, ಸಿವಿಲ್ ಸರ್ವೆಂಟ್ಗಳಿಗೆ. ಮುಂದೆ ವುಮೆನ್ ಎಂಪವರ್ಮೆಂಟ್ ಅಂತ ಬರುತ್ತೆ, ಕಾಸ್ಟ್ ಮೊಬಿಲಿಟಿ ಅಂತ ಬರುತ್ತೆ. ತಳಮಟ್ಟದ ಜನಾಂಗದವರನ್ನ, ತಳಮಟ್ಟದಲ್ಲಿ ಇರೋರನ್ನ ಉನ್ನತ ವರ್ಗಗಳಿಗೆ ಅಥವಾ ಉನ್ನತ ಹಂತಕ್ಕೆ ತೆಗೆದುಕೊಳ್ಳೋದು ಅವರನ್ನ ಉದ್ಧರಿಸೋದು ಅಥವಾ ಅವರನ್ನ ಮೇಲೆತ್ತೋದು ಹೇಗೆ? ಯೂತ್ಸ್ ಅಲ್ಲಿ ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ, ಎಲ್ಡರ್ಲಿ ಪೀಪಲ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಎಜುಕೇಶನ್ ಸ್ಟ್ರೆಸ್ ಇದೆ, ಅರ್ಬನ್ ಪೀಪಲ್ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಕಮ್ಯುನಲ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಫ್ಯಾಮಿಲಿಗಳು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಇದೆಲ್ಲವನ್ನ ಬರೀ ಒಂದು ಕಾನೂನು ತಂದ್ರೆ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತಾ? ಕೆನಾಟ್ ಬಿ ಸಾಲ್ವ್ಡ್ ಓನ್ಲಿ ಥ್ರೂ ಲಾಸ್ ಆರ್ ಎಕನಾಮಿಕ್ಸ್. ಬರೀ ಹಣ ಸಿಕ್ಕಿದ್ರೆ, ಕಾನೂನನ್ನು ಜಾರಿಗೊಳಿಸಿದ್ರೆ ಸಾಲ್ವ್ ಆಗೋ ವಿಷಯಗಳಲ್ಲ ಇದು. ಇದರಲ್ಲೆಲ್ಲ ಏನಿದೆ? ಸೋಷಲೈಸೇಷನ್ ಪ್ಯಾಟರ್ನ್ ಇದೆ. ಆ ವ್ಯಕ್ತಿಗಳು ಹೇಗೆ ಬೆಳೆದು ಬಂದಿದ್ದಾರೆ, ಅವರಿಗೆ ಸಿಕ್ಕಂತಹ ವಾತಾವರಣ ಏನು, ಅವರಿಗೆ ರೆಕಗ್ನಿಷನ್ ಸಿಕ್ಕಿದೆಯಾ, ಹೇಗೆ ಎಕ್ಸ್ಪೆಕ್ಟೇಷನ್ ಇದೆ ಅವರಿಂದ, ಅಥವಾ ಅವರು ಸಮಾಜದಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಇಷ್ಟೆಲ್ಲ ವಿಚಾರ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಮುಂದೆ ನಾನು ಹೇಳೋದಿಷ್ಟೇ, ಯಾವುದೇ ವಿಚಾರ ಕೆಲಸ ಮಾಡಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿರಬೇಕು. ಒಬ್ಬ ವ್ಯಕ್ತಿಗೆ ನಿಮಗೇನೋ ಸಹಾಯ ಮಾಡೋ ಅವಕಾಶ ಸಿಕ್ಕಿರ್ಬೋದು. ಉದಾಹರಣೆಗೆ ನೀವೊಂದು ಅಧಿಕಾರಿ ಆಗಿರ್ತೀರಿ, ನಿಮ್ಮ ಹತ್ರ ಒಬ್ಬ ಬಡ ವ್ಯಕ್ತಿ ಬರ್ತಾನೆ, ಬಡ ವ್ಯಕ್ತಿಗೆ ಪೆನ್ಷನ್ ಏನೋ ಬೇಕಿರುತ್ತೆ ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟ ಯೋಜನೆ ಬಂದಿರುತ್ತೆ. ನಿಮ್ಮ ಕೆಲಸ ಏನು? ಲೀಗಲ್ ಆಗಿ, ಎಥಿಕಲ್ ಆಗಿ ಆ ವ್ಯಕ್ತಿಗೆ ಸಹಾಯ ಮಾಡೋದು. ಸಹಾಯ ಮಾಡಿದ ತಕ್ಷಣ ಆ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ನಿಮ್ಮ ತಪ್ಪು. ಯಾಕಂತಂದರೆ ನಿಮ್ಮ ಕೆಲಸ ಮಾತ್ರ ಅಲ್ಲಿ ಇನ್ವಾಲ್ವ್ ಆಗಿರೋದಲ್ಲ, ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ. ಸಮಾಜದಲ್ಲಿ ತುಂಬ ವಿಷಯಗಳಿದೆ ನಿಮ್ಮ ಕಂಟ್ರೋಲನ್ನು ಮೀರಿರೋದು, ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಕಂಟ್ರೋಲಲ್ಲಿ ಇರೋದನ್ನು ನೀವು ಮಾಡ್ತೀರಿ, ಮುಂದಿನದನ್ನು ಯಾವ್ಯಾವ ವಿಭಾಗ ನಿಭಾಯಿಸಬೇಕು ಅವ್ರು ನಿಭಾಯಿಸಿದ್ರೆ ಸರಿಯಾಗುತ್ತೆ, ಇಲ್ದಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ಹಾಗಾಗಿನೇ ಒಂದು ಪ್ಯಾರಾಡಾಕ್ಸ್ ಎದುರಾಗುತ್ತೆ. ಏನು ಪ್ಯಾರಾಡಾಕ್ಸ್ ಅಂತಂದರೆ? ಒಂದು ವಿರೋಧಾಭಾಸ ಅಂತ ಕರೀತೇವೆ. ಕೆಲವರಿಗೆ ಸಮಾಜ ಅಂತಂದರೆ ಒಂದು ರೆಸ್ಟ್ರಿಕ್ಷನ್ಸ್. ಇದು ಸಮಾಜ ಯಾವಾಗಲೂ ಹೀಗೆ ಇರಬೇಕು ಅಂತ ರೂಲ್ಸ್ ಆಗ್ತಾ ಇರುತ್ತೆ, ನಮ್ಮನೆ ಹೀಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಸಮಾಜ. ಟ್ರೆಡಿಷನ್ಗಳೆಲ್ಲ ನಮ್ಮನ್ನು ಹದ್ದು ಬಸ್ನಲ್ಲಿ ಇಡಲಿಕ್ಕೆ ಕಾಯ್ತಾ ಇರುತ್ತೆ. ಸಮಾಜದ ಜಡ್ಜ್ಮೆಂಟ್ಗಳು ನಮ್ಮನ್ನು ಹರ್ಟ್ ಮಾಡುತ್ತೆ. ಹೌದು, ಇದೆಲ್ಲ ಹೌದು, ಇದೆಲ್ಲ ಸತ್ಯನೇ. ಆಲ್ ದೀಸ್ ಆರ್ ಟ್ರೂ. ಆದರೆ ಹಾಗಂತ ನಾವು ಸಮಾಜವನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ರೆ, ಬಟ್ ಇಫ್ ಸೊಸೈಟಿ ವರ್ ಎಂಟೈರ್ಲಿ ರಿಮೂವ್ಡ್, ವಾಟ್ ವುಡ್ ರಿಮೇನ್ ವುಡ್ ನಾಟ್ ಬಿ ಪ್ಯೂರ್ ಫ್ರೀಡಮ್. ಸಮಾಜವನ್ನು ಕಂಪ್ಲೀಟಾಗಿ ನೀವು ರಿಮೂವ್ ಮಾಡಿ ನನಗೆ ಬೇಕಾದಾಗ ಇರ್ತೇನೆ ಅಂದ್ಕೊಂಡ್ರೆ
ಆವಾಗ ಫ್ರೀಡಮ್ ಅಲ್ಲ ಇರೋದು, ಆವಾಗ ಇರೋದೇನು ಎಂಪ್ಟಿನೆಸ್, ಏಕಾಂಗಿತನ, ಒಂಟಿತನ. ಯಾಕಂತಂದ್ರೆ ಬಿಕಾಸ್ ಸೊಸೈಟಿ ಡಸ್ ನಾಟ್ ಓನ್ಲಿ ಕಂಟ್ರೋಲ್ ಅಸ್, ಇಟ್ ಆಲ್ಸೋ ಕ್ರಿಯೇಟ್ಸ್ ಅಸ್. ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಈಗ ಸಮಾಜ ನಮ್ಮನ್ನ ಹೌದು ನಿಯಂತ್ರಿಸ್ತಾ ಇದೆ, ಹೌದು ಭಾಗಶಃ ಸತ್ಯ, ಅದು ಸಹ ಸತ್ಯನೇ. ಅದರ ಸಂದರ್ಭದಲ್ಲೇ ಅದರ ಜೊತೆನೆ ಸಮಾಜ ನಮ್ಮನ್ನ ರೂಪಿಸ್ತಾ ಇದೆ ಅದೇ ಸಂದರ್ಭದಲ್ಲಿ ಅಲ್ವಾ. ಒಂದು ಕಡೆ ನಮ್ಮನ್ನ ನಿಯಂತ್ರಿಸ್ತಾ ಸಹ ಇದೆ, ಇನ್ನೊಂದು ಕಡೆ ನಮ್ಮನ್ನ ರೂಪಿಸ್ತಾನೂ ಇದೆ. ಲ್ಯಾಂಗ್ವೇಜ್ ವಿತ್ ವಿಚ್ ಯು ರೆಬೆಲ್ ವಾಸ್ ಗಿವನ್ ಬೈ ಸೊಸೈಟಿ. ಯಾವ ಒಂದು ಭಾಷೆಯನ್ನು ಇಟ್ಕೊಂಡು ನೀವು ಸಮಾಜವನ್ನು ವಿರೋಧಿಸ್ತಾ ಇದ್ದೀರೋ, ಭಾಷೆಯನ್ನು ಕೊಟ್ಟಿದ್ದು ಸಮಾಜನೇ. ಕಾನ್ಫಿಡೆನ್ಸ್ ವಿತ್ ವಿಚ್ ಯು ಕ್ವಶನ್ ಅಥಾರಿಟಿ ವಾಸ್ ಬಿಲ್ಟ್ ಬೈ ಟೀಚರ್ಸ್, ಪೇರೆಂಟ್ಸ್, ಬುಕ್ಸ್ ಆ್ಯಂಡ್ ಕನ್ವರ್ಸೇಷನ್. ಯಾವ ಒಂದು ಆತ್ಮವಿಶ್ವಾಸ ನಿಮಗೆ ಬೇರೆಯವರನ್ನು ಪ್ರಶ್ನಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆಯೋ, ಆತ್ಮವಿಶ್ವಾಸವನ್ನು ತುಂಬಿರುವುದು ನಿಮ್ಮ ಟೀಚರ್ಸು, ಪೇರೆಂಟ್ಸ್, books, conversation. That means all are part of society. The dreams you claim as your own were made imaginable by example around you. ಯಾವ ಒಂದು ಕನಸನ್ನು ನೀವು ಇವತ್ತು ಕಾಣ್ತಾ ಇದ್ದೀರೋ, ಕನಸನ್ನು ನಿಮ್ಮ ಮನಸ್ಸಿನಲ್ಲಿ ರೂಪಿಸಿರೋರು, ಅದನ್ನು ತುಂಬಿರೋರು ನೀವು ನೋಡಿರುವಂತಹ ಎಷ್ಟೋ ವ್ಯಕ್ತಿಗಳು, ಎಷ್ಟೋ ಉದಾಹರಣೆಗಳು. ಇವನ್ ರೆಸಿಸ್ಟೆನ್ಸ್ ಇಸ್ ಸೋಷಿಯಲ್. ನೀವು ಪ್ರತಿರೋಧಿಸ್ತಾ ಇರೋದು ಸಹ ಸಮಾಜದ ಒಂದು ಅಂಶನೇ. The contrast is sharper than its first appears. ಹಾಗೆಯೇ ನಾವು ಅಂದ್ಕೊಂಡ್ಕಿಂತ ಬಹಳ ವಿಭಿನ್ನವಾಗಿದೆ ಸಮಾಜ. ಲಿವಿಂಗ್ ಅಲೋನ್ ಮೇ ಪರ್ಮಿಟ್ ಎಕ್ಸಿಸ್ಟೆನ್ಸ್. ಒಬ್ಬರೇ ಬದುಕೋದ್ರಿಂದ ನೀವು ಉಳಿಬಹುದು. ಲಿವಿಂಗ್ ಅಮಂಗ್ ಅದರ್ಸ್ ಮೇಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಪಾಸಿಬಲ್. ಬೇರೆಯವ್ರ ಜೊತೆ ಬದುಕಿದಾಗ ಇನ್ನಷ್ಟು ಕಲಿತೇವೆ, ಬೆಳೀತೇವೆ, ಇನ್ನಷ್ಟು ಚೆನ್ನಾಗಿ ರೂಪಿಸ್ಕೊಳ್ತೇವೆ. To watch a child carefully is to witness this truth in motion. ಮಗುವನ್ನು ನೀವು ಗಮನಿಸಿದ್ರೆ ತುಂಬ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬಹುದು. ಪ್ರತಿ ಗೆಸ್ಚರನ್ನು, ಪ್ರತಿ ವರ್ಡನ್ನು ಕಾಪಿ ಮಾಡ್ತಾ ಇರುತ್ತೆ, ರಿಪೀಟ್ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಭಯ ಸಹ ನಾವೇ ತುಂಬಿರೋದಾಗಿರುತ್ತೆ. ಪ್ರತಿಯೊಂದು ನಿಯಮ ಸಹ ಸಮಾಜ ರೂಪಿಸಿರೋದಾಗಿರುತ್ತೆ. ಪ್ರತಿಯೊಂದು ಜೋಕ್, ಪ್ರತಿಯೊಂದು ಫ್ರೆಂಡ್ಶಿಪ್ ಎಲ್ಲ ಆಗಿರುವುದು ಸುತ್ತಮುತ್ತಲಿನ ವಾತಾವರಣದಿಂದ. ದೀಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿಸ್. ಹಾಗಾಗಿ ಸಮಾಜದ ಒಂದು ಭಾಗ ಆಗಿರೋ ನಾವು ಅದರಿಂದ ಪಡ್ಕೊಂಡಂತಹ ಎರವಲು ಎಲ್ಲವನ್ನ ಸಮಾಜದಿಂದ ಈ ರೀತಿ ನಾವು ಪಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಫ್ಯಾಕ್ಟ್ರೀಸ್ ಆಫ್ ಫ್ಲೆಶ್, ದೇ ಆರ್ ಶೇಪ್ಡ್ ಇನ್ ರಿಲೇಷನ್ಶಿಪ್ಸ್. ಯಾವುದೊಂದು ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಿ ಕಳಿಸಿರೋ ರೋಬೋಟ್ಗಳಲ್ಲ ನಾವು, ಸಂಬಂಧಗಳಿಂದ ನಿರ್ಮಾಣ ಆಗಿರೋರು. And to understand, that is to understand why society is not merely where we live, is how we become. ಆಗ್ತಾ ಇದೆಯಾ ಅಂತಂದರೆ, ಸಮಾಜ ಅಂತಂದರೆ ನಾವು ಕೇವಲ ವಾಸ ಮಾಡೋ ಸ್ಥಾನ ಅಲ್ಲ, ವಾಸ ಮಾಡೋ ಜಾಗ ಅಲ್ಲ, ನಮ್ಮನ್ನು ರೂಪಿಸುವಂತಹ, ತರಬೇತಿ ಕೊಡುವಂಥ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬೋದು. ನಾವೀಗ ಏನಾಗಿದ್ದೇವೆ ಕಾರಣ ಸಮಾಜ, ಏನಾಗ್ತೇವೆ ಅದಕ್ಕೆ ಕಾರಣ ಸಹ ನಾವು ಮುಂದೆ ಎಂಟರಾಗಲಿಕ್ಕಿರುವಂತಹ ಬೇರೆ ಬೇರೆ ವೈವಿಧ್ಯತೆ ಇರುವಂತಹ ಪ್ರದೇಶ ಇರಬಹುದು, ಫೀಲ್ಡ್ ಇರಬಹುದು. ಸೊಸೈಟಿ ಈಸ್ an integral part of our life and we are part of the society. ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನು ಹೊಂದಿರುವಂಥ ಅಂಶ. ಯಾವುದೇ ಕಾರಣಕ್ಕೂ ನಾವು ಅದನ್ನು ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಹಾಗಾಗಿ ನನ್ನದೇನೂ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಲಿ ಮೊದಲು. ಏನು ನಮ್ಮದು ಅಂತ ಹೇಳ್ತಿದ್ದೇವೆ ಇಷ್ಟು ದಿನದಿಂದ, ಯಾವುದು ನಮ್ದಲ್ಲ, ಎಲ್ಲ ಡೆವಲಪ್ ಆಗಿರೋದು ಹೊರಗಡೆಯಿಂದ. ನಮ್ಮದೇನು ನಮ್ಮದು ಅಂತ ಇರೋದು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಲ್ವಾ ಕೆಲಸ, ಆ ಕೆಲಸ ನಾವು ಮಾಡ್ತಾ ಇರೋ ಕೆಲಸ ಮಾತ್ರ ನಮ್ಮದು. ಕೆಲಸ ಅಂತಂದರೆ ಅದರಲ್ಲೂ ಸಹ ಅದರ ಇಂಟೆನ್ಷನ್ ಬೇರೆ ಕಡೆಯಿಂದ ಬಂದಿರಬಹುದು, ಅಥವಾ ನಮ್ಮ ಇಂಟೆನ್ಷನ್ ಮುಂದೆ ನಾವೇನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅದನ್ನು ಸಹ ನಾವು ಬೇರೆಯವರಿಂದಲೇ ಪಡ್ಕೊಂಡಿರಬಹುದು. ಅಂದರೆ ಸಿಕ್ಕಿರೋ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನಮ್ಮ ಕೈಲಿ ಇರುತ್ತೆ. 2ನೇ ಚಾಪ್ಟರ್. ಥ್ಯಾಂಕ್ ಯು ಸೋ ಮಚ್.